ಕಂಡಕ್ಟರ್ ಕರಿಯಪ್ಪ ಮಾಡಿದಾಗ ಒಂದು ವಾರ ಕಂಡಕ್ಟರ್ ಜೊತೆನೇ ಇದ್ದೆ ನಾನು. ನಾನೇ ಟಿಕೆಟ್ ಹರಿದು ಕೊಡ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡಿದ್ದೆ ಹೆಂಗ್ ಹರಿಯೋದು ಟಿಕೆಟ್, ಹಂಗಾಕಿ ಹಿಂಗ್ ಹರಿಯೋದು ಹೆಂಗೆ, ಅದನ್ನ ಪಂಚ್ ಮಾಡೋದು ಹೆಂಗೆ. ಹಿಂದಿ ಬರ್ತಿದ್ದಂತ ಕಲಾವಿದರು ಇಲ್ಲಿ ಬೆಂಗಳೂರಲ್ಲಿ ಕನ್ನಡದ ಕಲಾವಿದರು ಬಹಳ ಕಡಿಮೆ. ಸೊ ಸ್ವಲ್ಪ ಸೌತ್ ಇಂಡಿಯನ್ ಆಕ್ಸೆಂಟು ಇರಬೇಕು, ಹಿಂದಿ ಸ್ಪಷ್ಟವಾಗಿ ಮಾತಾಡಬೇಕು, ಇವೆಲ್ಲ ಇರೋದ್ರಿಂದ ನನಗೂ ಅಲ್ಲಿ ಡಬ್ಬಿಂಗ್ ಮಾಡೋ ಅವಕಾಶ ಬಂತು. ವೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈಡೆಡ್ ಟು ಆಕ್ಷನ್ ಫ್ರೀಕ್ವೆನ್ಸೀಸ್ FM ರೇಡಿಯೋಗಳು ಮಾಡೋಕ್ಕೆ, ಒನ್ ಆಫ್ ದಿ ಕಂಟೆಂಡರ್ಸ್ ವಾಸ್ ಸಿ ಕೈ ಚಂದ್ರು. ಇದು ಬಹಳ ಚೆನ್ನಾಗಿ ಗೊತ್ತಿಲ್ಲ. ನನಗ್ ಫೋನ್ ಮಾಡ್ಬಿಟ್ಟು ನೀನು ಪಾರ್ಟಿಗೆ ಬರ್ಬೇಕು ಅಂದ್ರು. ನೀನ್ ಏನಾರು ಅಡಿಗೆ ಮಾಡ್ಕೊಂಡ್ ಬರ್ಬೇಕು, ಮನೆಯಿಂದ ತರಬೇಕು ಅಂದ್ರು. ನಾನು ಇದೆಂತ ಪಾರ್ಟಿ ಅಂತ ಕರ್ದು ನೀವೇ ಅಡಿಗೆ ಮಾಡ್ಕೊಂಡ್ ಅಂತಿರಲ್ಲ. ನಾನು ಇಲ್ಲ, ಇದಕ್ಕೆ ಪಾಟ್ಲಕ್ ಅಂತಾರೆ, ನೀವು ಎಲ್ಲರೂ ಮನೆಯಿಂದ ಅವ್ರವ್ರು ಮಾಡೋದು ಐಟಮ್ ತಂದ್ಬಿಟ್ಟು ಎಲ್ಲ ತಿನ್ನೋದು, ಜಾಸ್ತಿ ಐಟಮ್ಸ್ ಇರುತ್ತೆ ಹಂಗೆ ಹಂಗೆ ಅಂತ. ಓ, ಇದು ಒಳ್ಳೆ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನಾನೇನಂದ್ರೆ ಯಾರು ತಗೊಂಡೋಗಿರ್ಬಾರ್ದು ಅಂತ ಐಟಮ್ ತಗೊಂಡೋಗ್ಬೇಕು ಅಂತ. ಅದೇನು ನೀವು ಬಿಸಿಬೇಳೆ ಬಾತ್ಗೆ ಬೇಳೆನೇ ಸಪರೇಟು, ಅಕ್ಕಿನೇ ಸಪರೇಟು ಬೇಯಿಸ್ತೀರಾ, ಬೇಳೆ ಇಷ್ಟು ಬೆಂದದ್ಮೇಲೆ ಅಕ್ಕಿ ಹಾಕ್ತಾರೆ, ನಾವೆಲ್ಲ ಒಟ್ಟಿಗೆ ಕೂಗಿಸ್ಬಿಡ್ತೀವಿ. ಇದೆಲ್ಲ ಡಿಸ್ಕಷನ್ ಸ್ಟಾರ್ಟ್ ಆಗ್ಬಿಡ್ತು. ಹೆಣ್ಮಕ್ಳು ಈ ಮಗು ಅವ್ರ ಅಮ್ಮಂಗೆ, ಮಮ್ಮಿ ಬೊಂಬಾಟ್ ಭೋಜನ ಅಂಕಲ್ಲು ಆಕ್ಟಿಂಗೂ ಮಾಡ್ತಾರೆ ಅಂದ್ಬಿಟ್ಟ. ನನಗೆ ಶಾಕ್ ಆಗೋಯ್ತು. ಆಕ್ಟಿಂಗೂ ಮಾಡ್ತಾರೆ ಅಂದ್ರೆ ಅವನ ತಲೆನಲ್ಲಿ ನಾನು ಬರೀ ಅಡಿಗೆ ಅವನು. ಒಂದು ವರ್ಷದ ಔಷಧಿ ನನ್ನ ಮುಂದೆ ಇಟ್ಬಿಟ್ರು. ನಾನು ದುಡ್ಡು ಕೊಡೋಕೆ ಹೋದ್ರೆ ನೋ ಸಾಲ್ ಬಿನ್ ಪೇಡ್ ಬೈ ವಿಷ್ಣುವರ್ಧನ್, ಆಲ್ ಇಯರ್ ಟೋಟಲ್ ಒಂದೇ ಒಂದು ಟೆಸ್ಟ್ ಇದು ಯಾವ್ದ್ರದ್ದು ಅವರು ದುಡ್ಡು ತಗೊಳ್ಳಿಲ್ಲ, ಎಲ್ಲ ವಿಷ್ಣುವರ್ಧನ್ ಪೇಡ್ ದ ಹೋಲ್ ಮನಿ. Coffeemeets.com. ಇವತ್ತು ಸಕ್ಕತ್ತಾಗಿ ಹರಟೆ ಹೊಡಿಬೇಕು ಇವ್ರ ಜೊತೆಗೆ. ಇವ್ರ ಜೊತೆ ಮಾತಾಡಿದ್ರೆ ಮನ್ಸು ಹೊಟ್ಟೆ ಎರಡೂ ತುಂಬತ್ತೆ ಅಂತ ಹೇಳ್ತಾರೆ. ನಾನಂತೂ ಕಾಯ್ತಾ ಇದ್ದೀನಿ. ಆರ್ ಯು ರೆಡಿ? ಐ ಆಮ್ ರೆಡಿ. ಲೆಟ್ಸ್ ಸ್ಟಾರ್ಟ್ ನಾಯಕ ವಿತ್ ವಿನಾಯಕ. ವಿ ಕ್ಯಾನ್ ಗೋ. Yes, let us start Nayaka with Vinayaka. Thank you. ಇವತ್ತಿನ ನಾಯಕ ವಿತ್ ವಿನಾಯಕನಲ್ಲಿ SKC ಸಿ ಕೈ ಚಂದ್ರು ಅಂತ ಎಲ್ಲರೂ ಹೇಳ್ಬೋದು. ನಾನು ಅವಾಗ ಸ್ವೀಟ್ ಖಾರ ಚಂದ್ರು ಅಂತ ಕರಿತೀನಿ ಇವ್ರನ್ನ. ಯಾಕಂದ್ರೆ ಅವ್ರ ಮಾತು ಸ್ವೀಟ್ ಆಗಿರತ್ತೆ, ಕೋಪ ಬಂದ್ರೆ ಖಾರವಾಗಿರತ್ತೆ. ಬಟ್ ಚಂದ್ರು ಇಸ್ ಕಾನ್ಸ್ಟೆಂಟ್ ಇನ್ ಎವ್ರಿಥಿಂಗ್. ಈಗ SKC ಹೊಟ್ಟೋಯ್ತು, ಈಗ ABC ಅಂದ್ರೆ ಅಡಿಗೆ ಭಟ್ಟ ಚಂದ್ರು. ಇವ್ರ ಇಂಟ್ರೊಡಕ್ಷನ್ ಏನು ಅಂತ ನೋಡ್ಕೊಂಡ್ ಬರೋಣ. ನಮ್ಮ ಈ ದಿವಸದ ಗೆಸ್ಟ್ A. ಚಂದ್ರಶೇಖರ್ ಅಲಿಯಾಸ್ ಸಿಹಿ ಕಹಿ ಚಂದ್ರು. ಹುಟ್ಟಿದ್ದು 23/7/1962. ಮಡದಿ ಗೀತಾ ಹಾಗೂ ಮಕ್ಕಳು ಸಿಹಿ ಮತ್ತು ಹಿತ. ಓದಿದ ಶಾಲೆ ವಿದ್ಯಾವರ್ಧಕ, ನಂತರ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಸೆಂಟ್ ಜೋಸೆಫ್ಸ್ನಲ್ಲಿ PU ಹಾಗೂ ಡಿಗ್ರಿ MES ಕಾಲೇಜ್ನಲ್ಲಿ. ಗೋಲ್ಮಾಲ್ ರಾಧಾಕೃಷ್ಣ, ಗೌರಿ ಗಣೇಶ, ಗಣೇಶನ ಮದುವೆ ಹೀಗೆ 450ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಾಗೆ ಪಾಪ ಪಾಂಡು, ಸಿಲಿಲಲ್ಲಿ ಇಂಥ ಧಾರಾವಾಹಿಗಳನ್ನ 10,000ಕ್ಕೂ ಹೆಚ್ಚು ಕಂತುಗಳನ್ನ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿದ್ದಾರೆ. ಇವರ ಇತ್ತೀಚಿನ ಕಾರ್ಯಕ್ರಮ ಬೊಂಬಾಟ್ ಭೋಜನ ಮೂಲಕ ಕನ್ನಡಿಗರ ಮನಸ್ಸು ಹಾಗೂ ಹೊಟ್ಟೆಗೆ ಬಹಳ ಹತ್ತಿರವಾಗಿದ್ದಾರೆ. ಕಿರುತೆರೆಯಲ್ಲಿ ಇವರ ಸೇವೆಗೆ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ರೇಡಿಯೋದಲ್ಲಿನ ಅದ್ಭುತ ನಿರೂಪಣೆಗೆ IRF ಅನ್ನುವಂತಹ ರಾಷ್ಟ್ರಮಟ್ಟದ ಪ್ರಶಸ್ತಿ ಇವರದಾಗಿದೆ. ಇಂತಹ ಮಹಾಪ್ರತಿಭೆಯೊಂದಿಗೆ ಹರಟೆ ಹೊಡೆಯೋ ಮಜಾನೇ ಬೇರೆ. ಬನ್ನಿ, ಲೆಟ್ಸ್ ವೆಲ್ಕಮ್ ಸಿಹಿ ಕಹಿ ಚಂದ್ರು ಟು ನಾಯಕ ವಿತ್ ವಿನಾಯಕ. ಸರ್, ಏನ್ ಸರ್ ಇಷ್ಟೆಲ್ಲ ನೀವು ಮಾಡಿದ್ರಲ್ಲ, ಹೆಂಗ್ ಸರ್ ಇಷ್ಟೊಂದು ತಾಕತ್ತು ಎನರ್ಜಿ ನಿಮ್ಗೆ ಅಂತ?
ತಾಕತ್ತು ಎನರ್ಜಿ ಅನ್ನೋದಕ್ಕಿಂತ ಇಟ್ಸ್ ದ ವಿಲ್ ಅಷ್ಟೇ. ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಬಹಳ ಜನ ಹೇಳ್ತಾರೆ ಇದು ನನ್ ಕೈಲಿ ಮಾಡಕ್ ಆಗಲ್ಲ, ಇದು ನನಗ್ ಕಷ್ಟ, ಇದಕ್ ನನಗ್ ಕಷ್ಟ ಅಂತ. ಯಾವ್ದು ಕಷ್ಟ ಇಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಬೆಳಿಗ್ಗೆ ಎದ್ದೇಳೋದು ಕಷ್ಟ ಇಲ್ಲ, ಅಪರಿಚಿತರ ಹತ್ರ ಮಾತಾಡೋದು ಕಷ್ಟ ಇಲ್ಲ, ಐ ಲವ್ ಯು ಅಂತ ಹೇಳೋದು ಕಷ್ಟ ಇಲ್ಲ, ಒಬ್ರು ನಾವು ಪ್ರಶ್ನೆ ಮಾಡೋದು ಕಷ್ಟ ಇಲ್ಲ, ಆಮೇಲೆ ನಮ್ಮ ಅಭಿಪ್ರಾಯ ಹೇಳೋದು ಕಷ್ಟ ಇಲ್ಲ. ಯಾವ್ದು ಕಷ್ಟ ಇಲ್ಲ, ಮನಸ್ಸಿರ್ಬೇಕು ಅಷ್ಟೇ ಮಾಡ್ಬೇಕು ಅಂತ ಅಷ್ಟೇ. ಮಾಡಕ್ ಒಂದ್ ಮನ್ಸು ಏನ್ ಬೇಕಾದ್ರೂ ಮಾಡ್ಬೋದು. ದ ವರ್ಲ್ಡ್ ಇಸ್ ಓಪನ್ ಟು. ಸರ್ ನಿಮ್ ಕೈಲಿ ಒಂದ್ ಸಾಧ್ಯ ಇಲ್ಲ ಸರ್, ಏನು ತಲೆಯಲ್ಲಿ ಕೂದಲು ಉಡ್ಸೋದು. ನೆನ್ನೆ ಯಾರೋ ಬಂದ್ ನಂಗೆ ಹೇಳಿದ್ರು, ಹಾಸನದಿಂದ ಬರ್ಬೇಕಾರೆ ಒಂದ್ ರಸ್ತೆನಲ್ಲಿ ಬರೀ ಸ್ಟಾಲ್ಗಳು ಹಾಕೊಂಡಿರ್ತಾರೆ, ಬರೀ ಕೂದಲು ಬರೋ ಎಣ್ಣೆಗಳನ್ನೇ ಮಾರ್ತಾ ಇರ್ತಾರ ಅವರು, ನೀನ್ ಯಾಕೆ ಅಲ್ಲೋಗಿ ಟ್ರೈ ಮಾಡಬಾರ್ದು ಅಂದ್ರು. ನಾನ್ ಹೇಳಿದೆ ಇಲ್ಲ ನನಗ್ ಕೂದಲು ಬರೋ ಎಣ್ಣೆ ಬೇಡ, ಕೂದಲು ಉದುರೋ ಎಣ್ಣೆ ಬೇಕು. ಯಾಕಂದ್ರೆ ಇರೋ 4 ಕೂದಲು ಉದುರೋಗ್ಬಿಟ್ರೆ ಶೇವ್ ಮಾಡೋದು ತಪ್ಪೋಗತ್ತೆ ಅಂತ. ಎಕ್ಸಾಕ್ಟ್ಲಿ ಎಷ್ಟು ಸ್ಟ್ರೋಕ್ ತಗೋತೀರಾ ಸರ್ ನೀವು? 150 ಸ್ಟ್ರೋಕ್ 11 ನಿಮಿಷ, ಇಲ್ಲಿಂದ ಇಲ್ಲಿವರೆಗೂ ಶೇವ್ ಆಗಿ. ಮಜಾ ಅಂದ್ರೆ ಇವ್ರು ಶೇವ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನಿಮ್ ತಲೆ ಕೊಟ್ರೆ ಅದನ್ನು ಬೊಂಬಾಟಾಗಿ ಶೇವ್ ಮಾಡ್ತಾರೆ. ಯಾಕಂದ್ರೆ ಇವ್ರೊಂದ್ ಸಲೂನ್ ಅಲ್ಲೂ ಹೋಗಿ ಕಲ್ತ್ಕೊಂಡ್ ಬಂದಿದಾರಂತೆ. ನನ್ನ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಏನಕ್ಕೆ ಅಂದ್ರೆ ಮುತ್ತಿನ ಹಾರನಲ್ಲಿ ಮೆಣಸಿನ್ಕಾಯಿ ಅಂತ ಇವ್ರು ಏನ್ ಕಾಣಿಸ್ಕೊಂಡಿದಾರೋ ಆ ಪಾತ್ರಕ್ಕೆ ಒಂದು ನಿಜವಾದ ಸಲೂನ್ ನಲ್ಲಿ ಹೋಗಿ ಈ ಒಂದು ಬಾರ್ಬರ್ ಕೆಲ್ಸನ ಕಲ್ತ್ಕೊಂಡ್ ಬಂದ್ರಂತೆ. ಏನ್ ಸರ್ ಇದು? ಅದು ನಾನು ಆವಾಗ ಜೀವನ ಮಾಡೋಕೆ ಆಕ್ಟಿಂಗ್ ಬಹಳ ಕಡಿಮೆ, ಏನೇನೋ ಮಾಡ್ತಾ ಇದ್ದೆ. ಅದ್ರಲ್ಲಿ ಒಂದೇನಂದ್ರೆ ಸ್ಕ್ರಿಪ್ಟ್ ಟೈಪ್ ಮಾಡ್ಕೊಡ್ತಿದ್ದೆ. ನಂಗೆ ಕನ್ನಡ ಟೈಪಿಂಗ್, ಇಂಗ್ಲಿಷ್ ಟೈಪಿಂಗ್ 2 ಬರೋದು. ಸೊ ಹಾಗಾಗಿ ಟೈಪ್ ಮಾಡ್ಕೊಡ್ತಿದ್ದೆ ಸ್ಕ್ರಿಪ್ಟ್ ನ. ಹಾಗೆ ನನ್ನ ಹತ್ರ ಮುತ್ತಿನ ಹಾರ ಸ್ಕ್ರಿಪ್ಟ್ ಟೈಪ್ ಮಾಡಕ್ ಬಂತು. ರಾಮನಾಥ್ ಅಂತೇಳಿ, ರಾಮನಾಥ್ ಋಗ್ವೇದಿ ಅಂತೇಳಿ ಮುತ್ತಿನ ಹಾರದ ಅಸೋಸಿಯೇಟ್, ಅವರು ತಗೊಂಬಂದ್ರು, ಚಂದ್ರು ಟೈಪ್ ಮಾಡ್ಕೊಡಿ ಅಂತ. ನಂಗೆ ಏನಾದ್ರೂ ಒಂದು 200 ರೂಪಾಯಿ ಸಿಗತ್ತೆ ಅನ್ನೋದು ಅಷ್ಟೇ ನನ್ನ ತಲೆನಲ್ಲಿ. ಟೈಪ್ ಮಾಡುವಾಗ ಮೆಣಸಿನಕಾಯಿ ಪಾತ್ರ ತುಂಬಾ ಚೆನ್ನಾಗಿತ್ತು. ಈ ಪಾತ್ರ ನಾನು ಮಾಡ್ಬೇಕು ಅಂತ ಬಹಳ ಆಸೆ ಆಗಿ ಹಂಗು ಹಿಂಗು ಮಾಡಿ ಯಾರ್ಯಾರ ಕೆಲವು ಹೇಳಿಸಿ ಏನೇನೋ ಮಾಡಿ ಒಟ್ನಲ್ಲ ರೋಲ್ ಅಂತ ಇಟ್ಟಿಸ್ಕೊಂಡೆ. ಅದು ಒಂದು ಬಾರ್ಬರ್ ರೋಲ್. ಸೊ ನಾನು ವಿಷ್ಣುವರ್ಧನ್ಗೆ ಶೇವ್ ಮಾಡೋದು, ಹೇರ್ ಕಟ್ ಮಾಡೋದು ಎಲ್ಲ ಸೀನ್ಗಳಿದ್ವು. ಸೊ ಅದು ಬೆಬ್ಬೆ ಆಗಬಾರದು, ಅಲ್ಲಿ ಇಟ್ ಶುಡ್ ಲುಕ್ ಲೈಕ್ ಎ ಪ್ರೊಫೆಷನಲ್ ಬಾರ್ಬರ್ ತರ ಕಾಣಿಸ್ಬೇಕು ಅಂದ್ಬಿಟ್ಟು ರಾಜಾಜಿನಗರದಲ್ಲಿ ಸ್ಟಾರ್ ಅಂಡ್ ಸ್ಟೈಲ್ ಸಲೂನ್ ಅಂತ ಇತ್ತು. ಅಲ್ಲೊಬ್ಬ ಚಿನ್ನಪ್ಪ ಅಂತ ಇದ್ದ. ಆ ಚಿನ್ನಪ್ಪನ ಹತ್ರ ಹೋಗ್ಬಿಟ್ಟು ನಂಗೆ ಹೇಳ್ಕೊಡಮ್ಮ ದಯವಿಟ್ಟು ಅಂತ ಕೇಳ್ಕೊಂಡು, ಅವನು ಒಂದು ಮಡಿಕೆಗೆ ಕ್ರೀಮ್ ಹಾಕ್ಬಿಟ್ಟು ಶೇವ್ ಮಾಡಿದೀನ ಅಂತ ಹೇಳ್ಕೊಟ್ಟ. ಸೊ ಅದು ಶೇವ್ ಮಾಡ್ತಾ ಮಾಡ್ತಾ ಯಾವತ್ತು ಮಡಿಕೆ ಮೇಲೆ ಗೆರೆ ಬರ್ಲಿಲ್ವೋ ಆವತ್ತು ಅವನ್ ಕೆನ್ನೆ ಕೊಟ್ಟ ನನ್ಗೆ ಶೇವ್ ಮಾಡು ಅಂತ. ಅರ್ಥ ಆಗ್ತಿದ್ಯಾ? ಆತರ ಕಲ್ತ್ಕೊಂಡೆ ನಾನು ಶೇವ್ ಬೀಳ್ಬಾರ್ದು ಅಂತ. ಬೀಳ್ಬಾರ್ದು ಅಂತ. ಸೊ ಕೆನ್ನೆ ಅಂದ್ರೆ ಮಡಿಕೆ ಮೇಲೆ ನಾವು ಗೆರೆ ಬರ್ದಿದ್ದಾಗ ಕೆನ್ನೆ ಮೇಲೂ ಗೆರೆ ಬರಲ್ಲ ಅಂತ. ಸೊ ಆತರ ಹೇಳ್ಕೊಟ್ಟ. ಅದಾದ್ಮೇಲೆ ನಾನು ಯಾಕೆ ಕಲ್ತೆ ಅಂದ್ರೆ, ನಾವು ಆಕ್ಟ್ ಮಾಡುವಾಗ ರೇಸರ್ ಇಟ್ಕೊಳ್ಳೋ ಸ್ಟೈಲು, ಆ ಕೈ ಇಟ್ಕೊಂಡು ಹಿಂಗೆ ಎಳಿಯೋ ಸ್ಟೈಲು, ಅದೆಲ್ಲ ಕರೆಕ್ಟ್ ಆಗಿರ್ಬೇಕು, ಬೆಬ್ಬೆ ಆಗ್ಬಾರ್ದು. ಅದು ನೋಡಿದ ತಕ್ಷಣ ಇವನು ನಿಜವಾಗ್ಲು ಬಾರ್ಬರ್ ಅನ್ನಿಸ್ಬೇಕು ಅಂತ ಕಲ್ತ್ಕೊಂಡೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಆಕ್ಟರ್ಸ್. ಹೌದು, ಅವ್ರು ಎಲ್ಲಾ ಪಾತ್ರಗಳನ್ನೂ ಮಾಡ್ತಾರೆ. ಎಲ್ಲಾ ಏನ್ ಹೇಳ್ತೀರಾ, ದೇ ಬಿಕಮ್ ದಟ್ ಕ್ಯಾರೆಕ್ಟರ್, ದೇ ಬಿಕಮ್ ದಟ್ ರೋಲ್. ತುಂಬಾ ಕೆಲಸ ಮಾಡ್ತೀನಿ ನಾನಂತೂ, ತುಂಬಾ ಮಾಡ್ತೀನಿ. ಏನೇನ್ ಮಾಡಿದೀರಾ ಸರ್? ನಾನು ಕಂಡಕ್ಟರ್ ಕರಿಯಪ್ಪ ಮಾಡಿದಾಗ 1 ವಾರ ಕಂಡಕ್ಟರ್ ಜೊತೆನೆ ಇದ್ದೆ ನಾನು. ನಾನೇ ಟಿಕೆಟ್ ಹರಿದು ಕೊಡ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡಿದ್ದೆ ಹೆಂಗ್ ಹರಿಯೋದು ಟಿಕೆಟ್, ಹಂಗಾಕಿ ಹಿಂಗ್ ಹರಿಯೋದು ಹೆಂಗೆ, ಅದನ್ನ ಪಂಚ್ ಮಾಡೋದು ಹೆಂಗೆ, ಕೂಗೋದು ಹೆಂಗೆ ಸರ್, ಚಿಲ್ಲರೆ ಕಾಸು ಹಾಕೋದು ಹೆಂಗೆ, ಅದೆಲ್ಲ ಕಲ್ತ್ಕಡೆ. ಯಾರೇ ಬೆಂಗಳೂರು ಅಪ್ಪ ಡ್ರೈವರು ಮುಂದಿನ ಡೋರ್ನಾಗೆ ಯಾವ ಗಂಡಸರನ್ನು ಹತ್ತಿಸ್ಕೋಬೇಡ, ಮುಂದಿನ ಡೋರ್ ಇರೋದು ಹೆಂಗಸರಿಗೆ ಪೊಲೀಸ್ನವ್ರಿಗೆ ಅಟ್ಟೆಯ ಅಂತ. ನಂಗೆ ನಿಜವಾಗ್ಲೂ ಖುಷಿ ಆಗೋದೇನಂದ್ರೆ, ನೋಡಿ, ಹಿ ಬಿಕಮ್ಸ್ ದಟ್ ಕ್ಯಾರೆಕ್ಟರ್. ಇದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ. ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ರೀಸೆಂಟ್ ಆಗಿ ಕಲಾ ಮಾಧ್ಯಮದಲ್ಲಿ. ನೀವು ಶಂಕರ್ನಾಗ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ 30 ಜನಕ್ಕೆ ಡಬ್ಬಿಂಗ್ ಮಾಡಿದಾರಂತೆ ಮಾಲ್ಗುಡಿ ಡೇಸ್ ಅಲ್ಲಿ. ಅದು ಒಂದೇ ಸ್ಕ್ರೀನ್ ಅಲ್ಲಿ 2 ಆಕ್ಟರ್ಸ್ ಮಾಡ್ತಾರಂತೆ. ಹೆಂಗ್ ಸರ್ ಅದು ಸಾಧ್ಯ? ಆದರೆ ಅದು ಒಂದು ಬಹಳ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಯಾಕಂದ್ರೆ ನಾನು ಹಿಂದಿ ಬರ್ತಿದ್ದಂತ ಕಲಾವಿದರು ಇಲ್ಲಿ ಬೆಂಗಳೂರಲ್ಲಿ, ಕನ್ನಡದ ಕಲಾವಿದರು ಬಹಳ ಕಡಿಮೆ. ಸೊ ಸ್ವಲ್ಪ ಸೌತ್ ಇಂಡಿಯನ್ ಆಕ್ಸೆಂಟು ಇರಬೇಕು, ಹಿಂದಿ ಸ್ಪಷ್ಟವಾಗಿ ಮಾತಾಡಬೇಕು, ಇವೆಲ್ಲ ಇರೋದ್ರಿಂದ ನನಗೂ ಅಲ್ಲಿ ಡಬ್ಬಿಂಗ್ ಮಾಡೋ ಅವಕಾಶ ಬಂತು. ಅಫ್ಕೋರ್ಸ್ ಅರುಂಧತಿ ನಾಗು, ಆಮೇಲೆ ಪಿಂಟಿ ಅವರೆಲ್ಲ ನನ್ನ ಗುರುಗಳು ಹಿಂದಿಗೆ. ಅಲ್ಲಿ ಹೆಂಗೆ ಅಂದ್ರೆ ಶಂಕರ್ನಾಗ್ ಬರೋರು, ಅವ್ರದ್ದೊಂದು ಸ್ಟೈಲ್ ಇರೋದು. ಶಂಕರ್ನಾಗು ಚಿಟಿಕೆ ಹೊಡೆಯೋರು ಅಂತ, ಚಿಟಿಕೆ ಹೊಡೆಯೋರು, ರೆಡಿ 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 ಅನ್ನೋರು.
ಅವರು ಚಂದ್ರ ವಾಯ್ಸ್ ನಂಬರ್ 47 ಹಾಕು ಅನ್ನೋರು. ಸರ್ ಇದು 37 ಒಂದ್ಸಲಿ ಟ್ರೈ ಮಾಡ್ತೀನಿ ನೋಡಿ ಸರ್ ಅಂತ. 37 ವಾಯ್ಸ್ ನಮ್ಮದೇ ಒಂದು ಇಮ್ಯಾಜಿನರಿ ಒಂದು ವಾಯ್ಸಲ್ಲಿ ಮಾತಾಡೋದು ಅವರು. ಚೆನ್ನಾಗಿದೆ ಇದೆ ಹಾಕೋ, 47 ಇನ್ನೊಂದಕ್ಕೆ ಹಾಕು ಅಂತ. ಸೊ ಒಂದೇ ಸೀನಲ್ಲಿ 37 ಒಂದು 47 ಒಬ್ಬರಿಗೆ ಆ ಥರ ಎಲ್ಲ. ಇದ್ಬಿಟ್ಟು ನೀವು ಕರ್ನಾಟಕದ ಮೋಸ್ಟ್ ಲವ್ಡ್ ಸಿಟ್ಕಾಮ್ಸ್ ಆ್ಯಂಡ್ ಸೀರಿಯಲ್ಸ್ ಯಾವುದು? ಪಾಪ ಪಾಂಡು, ಸಿಲೀಲಲ್ಲಿ, ಆಮೇಲೆ ಪಾರ್ವತಿ ಪರಮೇಶ್ವರ, ಈ ಥರ ಸೀರಿಯಲ್ಗಳನ್ನ ನೀವು ಪ್ರೊಡ್ಯೂಸ್ ಮಾಡ್ತೀರಾ, ಡೈರೆಕ್ಟ್ ಮಾಡ್ತೀರಾ. ಸುಮಾರು 10,000ಕ್ಕಿಂತ ಹೆಚ್ಚು ಎಪಿಸೋಡ್ಗಳನ್ನ ಇವರು ಫೈನಲ್ ಕಟ್ ಪ್ರೊಡಕ್ಷನ್ಸ್ ಮೂಲಕ ಪ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಈಸ್ ಆಲ್ಸೋ ಬೀನ್ ದ ಮೇನ್ ಡೈರೆಕ್ಟರ್ ಫಾರ್ ಸೋ ಮೆನಿ ಸೀರಿಯಲ್ಸ್. ಈ ಜರ್ನಿ ಬಗ್ಗೆ ಹೇಳ್ಬೋದಾ ಒಂದು ಸ್ವಲ್ಪ? ಆಕ್ಚುಲಿ ನನಗೆ ಒಂದಿನ ETV ಕನ್ನಡ ಇನ್ನ ಶುರುವಾಗಿರ್ಲಿಲ್ಲ, ಅಂದ್ರೆ ಟೆಲಿಕಾಸ್ಟ್ ಸ್ಟಾರ್ಟ್ ಆಗಿರ್ಲಿಲ್ಲ. ಒಂದಷ್ಟು ಪ್ರೊಡಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದೆ ETVಗೆ. ನಾನು ಸೂರ್ಯ ಶಿಕಾರಿ ಅಂತ ಒಂದು ಸೀರಿಯಲ್ ಮಾಡಿದ್ದೆ, ಆಮೇಲೆ ಉಲ್ಟಾ ಪಲ್ಟಾ ಅಂತ ಒಂದು ಗೇಮ್ ಶೋ ಮಾಡಿದ್ದೆ, ಅಧಿಕ ಪ್ರಸಂಗ ಅಂತ ಒಂದು ಗೇಮ್ ಶೋ ಮಾಡಿದ್ದೆ, ಇವೆಲ್ಲ ಮಾಡಿದ್ದೆ. ಇನ್ನ ಟೆಲಿಕಾಸ್ಟ್ ಸ್ಟಾರ್ಟ್ ಆಗಿರ್ಲಿಲ್ಲ. ಒಂದಿನ ಅವ್ರು ಫೋನ್ ಮಾಡ್ಬಿಟ್ಟು ಒಂದು ಕಾಮಿಡಿ ಸೀರಿಯಲ್ ಮಾಡ್ತೀಯಾ ಅಂದ್ರು. ಮಾಡ್ತೀನಿ ಅಂದೆ, ಯಾಕಂದ್ರೆ ದೂರದರ್ಶನ ಕಾಮಿಡಿ ಸೀರಿಯಲ್ ಮಾಡಿದ್ದೆ ಅದಕ್ಕೆ ಮುಂಚೆ. ಏನು ನಿನ್ನ USP ಅಂತ ಕೇಳಿದ್ರು. ಹೇಳಿದ್ರೆ ದಿನಕ್ಕೊಂದು ಕತೆ ಮಾಡ್ತೀನಿ. ಅಪ್ಪ ನಾವು ಮಾಡ್ತಿರೋದು ಡೈಲಿ ಕಣೆಯ ಅಂದ್ರು. ನನಗೆ ಕೆಲಸ ಸಿಗ್ಬೇಕು, ಆಯ್ತದನೇ ಮಾಡೋಣ ಅದಕ್ಕೇನು ಅಂದ್ಬಿಟ್ಟೆ. ಎಲ್ಲಾರು ಬೈದ್ರು ನನಗೆ, ನಿಂಗೇನ್ ಬುದ್ಧಿ ಗಿದ್ದಿದ್ಯೋ, ದಿನಕ್ಕೆ ಒಂದ್ ಕತೆ ಮಾಡಕ್ ಆಗತ್ತಾ, ಏನ್ ತಮಾಷೆನ, ಡೈಲಿ ಏನೋ ಒಂದು ವೀಕ್ಲಿ ಅಂದ್ರೆ ಮಾಡ್ಬೋದು ಹಂಗೆ ಹಿಂಗ. ಇವಾಗ ನನಗೆ ಕೆಲಸ ಬೇಕು, ಒಪ್ಕೊಂಡ್ಬಿಟ್ಟಿದೀನಿ, ಮಾಡ್ಬೇಕು ಅಷ್ಟೇ ತಲೆಯಲ್ಲಿರೋದು. ಸರಿ ಕಾನ್ಸೆಪ್ಟ್ ಕಳಿಸು ಅಂದ್ರು. ಆಗ ಕೂತ್ಕೊಂಡು ಟೈಪ್ ಮಾಡಿದೆ, ಒಂದೇ ಒಂದು ಪೇಜ್ ಟೈಪ್ ಮಾಡಿದ್ದು ನಾನು. ಅದಕ್ಕೆ ಟೈಟ್ಲ್ ಇಟ್ಟಿದ್ದು ಪಾಪ ಪಾಂಡು ಅಥವಾ ನಾನೇ ನೀನೇ ಅಂತ. ನಾನೇ ನೀನೇ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಕಳಿಸ್ದೆ. ಇನ್ಸ್ಪೈರ್ಡ್ ಬೈ ನೀನಾದ್ರೆ ನಾನೇನಾ? ಇಲ್ಲ ಅದೆಲ್ಲ ಆಮೇಲೆ ಬಂದಿದ್ದು. ಓಕೆ, ಸರಿ. ಅವರು ಪಾಪ ಪಾಂಡು ಅಂತಾನೆ ಟೈಟ್ಲ್ ಸೆಲೆಕ್ಟ್ ಮಾಡಿದ್ರು. ಅದು ಪಾಪನಾಶನಹಳ್ಳಿ ಪರಂದಾಮಯ್ಯನ ಮಗ ಪಾಂಡುರಂಗ, ಪಾಪ ಪಾಂಡು ಅದು. ಸೊ ಆ ಒಂದು ಪೇಜ್ ಅಲ್ಲಿ ಏನ್ ಆ ಕ್ಯಾರೆಕ್ಟರ್ ಹೆಂಗೆ, ಹೌ ಏನೋ ಸಂಬಂಧಗಳು ಹೆಂಗಿರುತ್ತೆ ಎಲ್ಲ ಒಂದು ಪೇಜ್ ಅಲ್ಲಿ ಟೈಪ್ ಮಾಡಿ ಕಳಿಸ್ದೆ. ಅವಾಗ ಫ್ಯಾಕ್ಸ್ ಮಾಡಿದೆ ಬೆಂಗಳೂರಿಂದ ಹೈದ್ರಾಬಾದ್ಗೆ. 1 hour ಅಲ್ಲಿ ವಾಪಸ್ ಫ್ಯಾಕ್ಸ್ ಬಂತು, ಅಪ್ರೂವ್ಡ್ ಅಂತ. ವಾವ್! ಜಸ್ಟ್ ಇನ್ 1 hour. ಆಮೇಲೆ ಪ್ರೋಸೆಸ್ ಮಾಡಕ್ ಶುರು ಮಾಡಿದ್ದು. ಅಲ್ಲಿ ತನಕ ನನಗೆ ಅದರ ಅಗಾಧತೆ ಗೊತ್ತಿರಲಿಲ್ಲ. ಕಮಿಟ್ ಆಗ್ಬಿಟ್ಟೆ ಡೈಲಿ ಮಾಡ್ತೀನಿ ಅಂತ. ಬಟ್ ದಿನಕ್ಕೊಂದು ಕತೆ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಸಾಹಸ ಅದು. ಸೊ ಡಿಸೈಡೆಡ್, ಓಕೆ ವಿಲ್ ಕ್ರಾಸ್ ದ ಬ್ರಿಡ್ಜ್ ವೆನ್ ವಿ ಕಮ್ ಟು ಇಟ್ ಅನ್ನೋ ತರ. ಸೊ ತಿಂಗಳಿಗೆ 22 ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ. 22 ಕತೆ ಮಾಡ್ಬೇಕು, ಅಷ್ಟೇ ನಮ್ ಗುರಿ. 22 ಆಯ್ತಾ, ನೆಕ್ಸ್ಟ್ 22 ಕತೆ. ಆಮೇಲೆ ಅದಕ್ಕೆ ಮತ್ತೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂತ ಸ್ಟಾರ್ಟ್ ಮಾಡಿದ್ದು. ಬೈ ಗಾಡ್ಸ್ ಗ್ರೇಸ್ ಒಂದು ಬರೀ ಕಾಮಿಡಿ ಸೀರಿಯಲ್ಸೇ ಒಂದು 8,000 ಚಿಲ್ಲರೆ ಮಾಡಿದ್ವಿ. ಒಂದ್ ಮಜಾ ಹೇಳ್ಬಿಡ್ಲಾ? ನೀವು ನನ್ನ ಲೈಫಲ್ಲಿ ತುಂಬಾ ಇನ್ಫ್ಲುಯೆನ್ಸ್ ಮಾಡಿದೀರಾ. ಅಯ್ಯೋ, ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ನಾನು ಫಸ್ಟ್ ಸ್ಕ್ರಿಪ್ಟ್ ಅಂತ ಬರ್ದಿದ್ದು ಯಾರಿಗೆ ಅಂದ್ರೆ CK ಚಂದ್ರು ಅವ್ರಿಗೆ. ಅವ್ರೊಂದು ಮಕ್ಳಿಗೆ ಪ್ರೋಗ್ರಾಮ್ ಮಾಡ್ತಾ ಇದ್ರು ETVಗೆ. ಅವಾಗಷ್ಟೇ ನಾನು ಆಕ್ಟಿಂಗ್ ಇಂದ ಹೊರತಾಗಿ ಬೇರೆ ಏನಾದ್ರು ಮಾಡಬೇಕು ಅಂದ್ರೆ, ಜೀವನ ಮಾಡೋಕೆ ಏನಾದ್ರು ನಮ್ಮ ತಂದೆ ಹೋದಾಗೆಲ್ಲ ಹುಡುಕ್ತಾ ಇದ್ದೆ. ಅವಾಗ ಸ್ಕ್ರಿಪ್ಟ್ ರೈಟರ್ ಆಗಿ ಬಾಲಗಂಧರ್ವಗೆ ಫಸ್ಟ್ ಟೈಮ್ ನನಗೆ ಅವಕಾಶ ಕೊಟ್ಟರು. ನಾನು ತುಂಬಾ ನರ್ವಸ್ ಆಗಿದೆ, ನಾನು ಇವ್ರಿಗೆ ಹೆಂಗಪ್ಪ ಸ್ಕ್ರಿಪ್ಟ್ ಬರೆಯೋದು ಅಂತ ಹೇಳಿ. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ದನ್ನ ನಾನು ಬರ್ದೆ, ಹಾಗಾಗಿ ನನ್ನ ಸ್ಕ್ರಿಪ್ಟ್ ರೈಟರ್ ಆದೆ ನಾನು. ಅದ್ಬಿಟ್ಟು ಪಾಪ ಪಾಂಡು ಶೂಟಿಂಗ್ ಮಾಡ್ತಾ ಇರೋ ಮನೆ ನಮ್ಮ ಅಪ್ಪನೇ ಕೊಡ್ಸಿದ್ದು. ಇವರು ನಿಮ್ಮಪ್ಪ ನನ್ನ ಆತ್ಮೀಯ ಗೆಳೆಯರು. ನಾನು ಅವರನ್ನ ಫಸ್ಟ್ ಪಾಪ ಪಾಂಡು ಧಾರಾವಾಹಿ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತ ತಿಂಗಳಲ್ಲಿ 22 ದಿನ ಅಂದ್ರೆ 22 ದಿನ ಮಿನಿಮಮ್ ಶೂಟಿಂಗು. ನಾವು ಡೈಲಿ ಬಾಡಿಗೆ ಕೊಟ್ಟು ಮನೆ ತಗೊಳಕ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಹುಚ್ಚು ಯೋಚನೆ, ನನಗೆ ಒಂದ್ ಮನೆನೇ ಬಾಡಿಗೆಗೆ ತಗೊಂಡ್ಬಿಡೋದು, ನಮ್ದೇ ಸೋಫಾ ನಮ್ದೇ ಎಲ್ಲ ಹಾಕ್ಬಿಡೋದು, ಸೆಟಪ್ ಮಾಡ್ಬಿಡೋದು, ಅಲ್ಲೇ ಶೂಟಿಂಗ್ ಮಾಡೋದು ಅಂತ. ಆ ಐಡಿಯಾನ ನಿಮ್ ತಂದೆಗೆ ಹೇಳಿದೆ. ಆ ತರದ್ ಒಂದು ಮನೆ ಬೇಕು ನೋಡಿ ನಂಗೆ, ಹಿಂಗ್ ಬೇಕು, ಒಂದು ಮೆಟ್ಲು ಇರ್ಬೇಕು, ಒಂದು ಬಾಲ್ಕನಿ ಇರ್ಬೇಕು, ಒಳಗಡೆ ಹಂಗೆ ಹಿಂಗೆ ಮಿಡಲ್ ಕ್ಲಾಸ್ ಮನೆನೇ ಆಗಿರ್ಬೇಕು, ಇಟ್ ಶುಡ್ ನಾಟ್ ಬಿ ಎ ರಿಚ್ ಹೌಸ್ ಅಂತೆಲ್ಲ ಹೇಳಿದಾಗ ನಿಮ್ ತಂದೆ ನನಗೆ ಒಂದ್ 2-3 ಮನೆ ತೋರಿಸಿದ್ರೊಳಗೆ ಒಂದು ಮನೆ ನಂಗೆ ಕನ್ವೀನಿಯಂಟ್ ಅನ್ನಿಸ್ತು. ಅದೇ ಪಾಪ ಪಾಂಡುವಿನ ಫಸ್ಟ್ ಹೌಸ್. ಕರೆಕ್ಟ್. ಸೊ ಅಲ್ಲಿ ಆ ಸೀರಿಯಲ್ ಆಗೋದಿಕ್ಕೆ, ಅದು ಆ ರೂಪ ತಾಳೋದಿಕ್ಕೆ ನಿಮ್ ತಂದೆ ತೋರಿಸಿದ ಮನೆನೇ ಕಾರಣ. ಆ ಮನೆ ಕೂಡ ಒಂದು ಕ್ಯಾರೆಕ್ಟರ್ ಆಗೋಗಿತ್ತು. ಓಕೆ, ಸೊ ದಟ್ ಈಸ್ ಬಿಕಾಸ್ ಆಫ್ ಯುವರ್ ಫಾದರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇನ್ನೊಂದು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಸಾಧನೆ ಅಂತ ಒಂದು ಸೀರಿಯಲ್ ಮಾಡಿದ್ವಿ ನಾವು. ಅದರಲ್ಲಿ
ಇವ್ರ ಮಗನ್ ಪಾತ್ರ ಮಾಡಿದ್ದೆ ನಾನು. ಸೊ ಅಂದ್ರೆ ಚಿಕ್ಕ ಪಾತ್ರ ನಾನು. ಅಲ್ಲಿಂದ ನಾನು SKC ಅವ್ರನ್ನ ನೋಡ್ಕೊಂಡು ಬರ್ತಾನೇ ಇದ್ದೀನಿ. ನನಗೆ ಇನ್ನೊಂದು ಖುಷಿ ಆಗೋದೇನು ಅಂದರೆ, ಓವರ್ ನೈಟ್ ಇವರು ಇದಕ್ಕಿದಂಗೆ ಬಿಗ್ FM ಬೋರ್ಡ್ ನೋಡಿದ್ರೆ ಇವರು ಹೆಂಡತಿ RJ, ಏನು ಮಾಡಲ್ಲ ಇವರು ಅಂತ ನನಗೊಂದು ಪ್ರಶ್ನೆ ಬಂತು. ಆಮೇಲೆ ಮೋಸ್ಟ್ಲಿ ಸೆಲೆಬ್ರಿಟಿ ಅಲ್ವಾ, ಏನೋ ಶೋ ಮಾಡಿಸ್ತಾರೆ ಅಂತ ನನ್ನ ಮನಸ್ಸಲ್ಲಿತ್ತು. ನಿಜ ಹೇಳ್ತಾ ಇದ್ದೀನಿ ಸರ್, ನಾನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ನಿಮ್ಮನ್ನು RJ ಆಗಿ. ಬಟ್ ಒಂದ್ಸಲಿ ನೀವನ್ನ ಲೈವ್ ಇನ್ ಆಕ್ಷನ್ ನೋಡಿದಾಗ ಒಬ್ಬ ನಿಜವಾದ RJ ಎಷ್ಟು ಕಷ್ಟಪಟ್ಟು ದುಡಿದು ಕೆಲಸ ಮಾಡ್ತಾರೋ ಅದೇ ತರ ಇವರು ಪ್ರತಿನಿತ್ಯ ಮಧ್ಯಾಹ್ನ ಇವ್ರ ಹೆಂಡತಿ ಹೋಗಿ ದೇ ಯೂಸ್ ಟು ಡೂ ಅ ಶೋ, ಒಂದು ಮ್ಯಾಟ್ನಿ ಶೋ ಮಾಡ್ತಾ ಇದ್ರು ರೆಟ್ರೋ ಟಾಕೀಸ್. ಇದು ಕ್ರೆಡಿಬಿಲಿಟಿ ಯಾವಾಗ ಜಾಸ್ತಿ ಆಯ್ತು ಅಂದ್ರೆ IRA ಅಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಅವಾರ್ಡ್ ಬರುತ್ತೆ, ರೇಡಿಯೋದವ್ರಿಗೆಲ್ಲ ಕೊಡ್ತಾರೆ. ಆ ಅವಾರ್ಡನ್ನು ಕೂಡ ಗೆಲ್ತಾರೆ. ಆಸ್ ಅನ್ RJ, ಹೌ ವಾಸ್ ಯುವರ್ ಕರಿಯರ್? ಅದು ಹಿಂದೆ ಒಂದು ಕತೆ ಇದೆ. ಈ ಕತೆ ಬಹಳ ಜನಕ್ಕೆ ಗೊತ್ತಿಲ್ಲ. ಏನಂದ್ರೆ, ವೆನ್ ಗವರ್ಮೆಂಟ್ ಆಫ್ ಇಂಡಿಯಾ ಡಿಸೈಡೆಡ್ ಟು ಆಕ್ಷನ್ ಫ್ರೀಕ್ವೆನ್ಸೀಸ್ FM ರೇಡಿಯೋಗಳು ಮಾಡಕ್ಕೆ, ಒನ್ ಆಫ್ ದಿ ಕಂಟೆಂಡರ್ಸ್ ವಾಸ್ ಸಿ ಕೈ ಚಂದ್ರು. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ನಾನು ನಿಮ್ದೇ ಒಂದು FM ಮಾಡಬೇಕು ಅಂತ ನೀವು ಹೊರಟಿದ್ದೆ? ಹೌದು, ನಂದೇ ಚಾನಲ್ ಮಾಡಬೇಕು ಅಂತ ಹೊರಟಿದ್ದೆ. ನಾನು ಬಿಗ್ ರಿವರ್ ಅಂತ ಹೇಳಿ ಒಂದು ಸಂಸ್ಥೆಯಲ್ಲಿ ಟ್ರೈನಿಂಗ್ ತಗೊಂಡೆ. ಹೆಂಗೆ ಒಂದು ರೇಡಿಯೋ ಸ್ಟೇಷನ್ ಸೆಟಪ್ ಮಾಡಬೇಕು ಅಂತ ಒಂದು ಕೋರ್ಸ್ ಮಾಡಿದೆ. ಕೋರ್ಸ್ ಮಾಡಿ ನಾನು ಅಪ್ಲೈ ಮಾಡಿದೆ. ನನಗೆ ಒಬ್ರು ದೊಡ್ಡ ಪ್ರಮೋಟರ್ ಸಿಕ್ಕಿದ್ರು, ನನ್ ಅದರ್ ದನ್ DK ಶಿವಕುಮಾರ್. ಓಕೆ, he had given me 6 crores to start this. ನಾನು ಬಿಡ್ ಮಾಡಿದೆ, 6 ಕೋಟಿ ಬಿಡ್ ಮಾಡಿದೆ. ಆದ್ರೆ 7 ಕೋಟಿಗೆ ನಿಂತೋಯ್ತು. ಸೊ ಐ ಲಾಸ್ಟ್ ದ ಬಿಡಿಂಗ್. ಇಲ್ಲರೆ ನಂದೇ FM ರೇಡಿಯೋ ಚಾನೆಲ್ ಆಗಿರೋದು. ಆ ಪ್ರೋಸೆಸ್ ನಡೀತಲ್ಲ, ನಾನು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದೆ, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೆ ಹೆಂಗಿದಾಗಬೇಕು ಅಂತ. ಈ ಪ್ರೋಸೆಸ್ ಅಲ್ಲಿ ಐ ಹ್ಯಾಡ್ ಮೆಟ್ ತರುಣ್ ಕಟಿಯಾಲ್ ಅಂತ ಹೇಳಿ, ಬಿಗ್ FM. ಸೊ ಐ ಹ್ಯಾಡ್ ಮೆಟ್ ಹಿಮ್ ಇನ್ ಡೆಲ್ಲಿ ಅಂಡ್ ಆಲ್ ದಟ್. ಸೊ ಅವರು ನನಗೆ, ನೀನು ಹೆಂಗೂ ಅವರು ಹರೀಶ್ ಅವ್ರನ್ನೆಲ್ಲ ಕಳಿಸಿದ್ರು, ನೀವೇ RJಗಳನ್ನ ಸೆಲೆಕ್ಟ್ ಮಾಡ್ಕೊಡಿ, ನಮ್ಗೆ ಇಂಟರ್ವ್ಯೂ ಮಾಡ್ಕೊಡಿ ಅಂತ. ಸೊ ನಾವು ಸೆಟಪ್ ಮಾಡಿ, ಅಂದ್ರೆ RJಗಳನ್ನೆಲ್ಲ ಇಂಟರ್ವ್ಯೂ ಮಾಡಿ ಒಂದಷ್ಟು ಜನ RJಗಳನ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೆ. ಆಮೇಲೆ ನೋಡಿದ್ರೆ ತರುಣ್ ಕಟಿಯಾಲ್ ನೀನೇ RJ ಆಗು ಅಂತ. ಇಲ್ಲ ನಾನ್ ಸಿನಿಮಾ ಆಕ್ಟ್ರು, ನಾನ್ RJ ಗಿರ್ಜೆ ಆಗಲ್ಲ, ನನಗೆ ಟೈಮ್ ಇಲ್ಲ ಅಂತ. ಇಲ್ಲ ನೀನ್ ಆಗ್ಲೇಬೇಕು ಅಂತ ಒಂದೇ ಗಲಾಟೆ. ಸೊ 3 ತಿಂಗಳು ಫಸ್ಟ್ RJ ಆಗಿ ಕೆಲಸ ಮಾಡಿದೆ. ಬಿಗ್ 92.7 FM ಲಾಂಚ್ ಆದಾಗ ಬ್ರೇಕ್ಫಾಸ್ಟ್ ಶೋ ಫಸ್ಟ್ RJ ನಾನು ಮತ್ತೆ ಹರಿಣಿ ಅಂತ, ನಾವಿಬ್ರು RJಗಳು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಕೆರಿಯರ್. ಸೊ ನಾನು ಒಂದು 3 ತಿಂಗಳು ಮಾಡಿದ್ನಲ್ಲ, ಮತ್ತೆ ಇವ್ರದೆಲ್ಲ ಟ್ರೈನಿಂಗ್ ಎಲ್ಲ ಕೊಡೋದೆಲ್ಲ ನೋಡಿದೆ. ಸೊ ನಂಗೊಂದು ಅನುಭವ ಇತ್ತು. ಅದಾದ್ಮೇಲೆ ಬಿಟ್ಬಿಟ್ಟೆ, ಬೇಡ ನನಗಿದು, ನಾನು ಆಕ್ಟ್ರು, TV ಸೀರಿಯಲ್ಲು, ಸಿನಿಮಾ ನನ್ನ ಲೈಫು, ರೇಡಿಯೋ ಅಲ್ಲ ಅಂತ ನಾನು ಹೊರಗೆ ಬಂದ್ಬಿಟ್ಟಿದ್ದೆ. ಬಟ್ ಮುಂದೆ ಬಿಗ್ ಅಲ್ಲಿ ಅವರು ರೆಟ್ರೋ ಫೀಲ್ ಕೊಡಬೇಕು ಟೋಟಲ್ ಚಾನಲ್ಗೆ ಅಂದಾಗ, ಅಗೇನ್ ತರುಣ್ ಕಟಿಯಾಲ್ ನನಗೆ ಬೇಕು ಅಂತ ಹೇಳಿ ದಿವ್ಯಾ ರೋಶ್ನಿ ಒಟ್ಟು ನೀವು RJ ಮಾಡ್ಬೇಕು ಅಂತ. ನಾನು ಆಗಲ್ಲ, ಅಯ್ಯೋ ನಂಗೆ ಆಗಲ್ಲ ಅಂತ. ಇಲ್ಲ, ತರುಣ್ ಅವ್ರು ಹೇಳಿದಾರೆ ನೀವು ಮಾಡ್ಲೇಬೇಕು ಅಂತೆಲ್ಲ. ಸೊ ಆಮೇಲೆ ಆಯ್ತು ಮಾಡ್ತೀನಿ ಅಂತ. ಬಟ್ ಈಗ ಮೇನ್ ಒಂಥರ ಏನ್ ಹೇಳ್ತಾರೆ, ಬೊಂಬಾಟ್ ಭೋಜನ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡ್ಬೇಕು ಅಂತ. ಯಾಕೆಂದ್ರೆ ನನಗೆ ಬೊಂಬಾಟ್ ಭೋಜನ ತುಂಬಾ ಇಷ್ಟ. ಇಟ್ಸ್ ನಾಟ್ ಜಸ್ಟ್ ಅ ಶೋ, ಇಟ್ಸ್ ಅ ಲೈಬ್ರರಿ ಅಕಾರ್ಡಿಂಗ್ ಟು ಮಿ. ಅಯ್ಯೋ ಪರಮಾತ್ಮ, ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಅಲ್ಲಿ ನೀವು ಅಡುಗೆ ಮಾಡಲ್ಲ, ವ್ಯಕ್ತಿತ್ವ, ಕಥೆಗಳು, ಮತ್ತೆ ಊಟ ತಿಂಡಿಗಳ ಇತಿಹಾಸ, ಇದನ್ನು ಕೂಡ ಹೇಳ್ತೀರಾ ನೀವು. ಎಷ್ಟು ಚೆನ್ನಾಗಿ ಹೇಳ್ತೀರಾ ಅಂದ್ರೆ, ಇದನ್ನ ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕನ್ಸೆಪ್ಷಲೈಸ್ ಮಾಡೋಕ್ಕಾಗೋದು ಓನ್ಲಿ ಬೈ SKC ಅಂತ ನನಗನ್ಸುತ್ತೆ. ಆಕ್ಚುಲಿ ದೂರದರ್ಶನ ಅಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಉದಯ TV ಲಾಂಚ್ ಆಯ್ತು 1992 ಇಸ್ವಿ. ಓಕೆ, ಆವಾಗ ಸುಂದರ್ ಶ್ರೀ ಅಂತ, ಶಿ ವಾಸ್ ದಿ ಪ್ರೊಡ್ಯೂಸರ್, ನಮ್ಮ ಸುಂದರಂ ನನ್ನ ಸ್ನೇಹಿತೆ. ಸೊ ಅವ್ರ ಮನೇಲಿ ಒಂದು ಪಾರ್ಟಿ.
ಸೊ ನನಗ್ ಫೋನ್ ಮಾಡ್ಬಿಟ್ಟು ನೀನು ಪಾರ್ಟಿಗೆ ಬರ್ಬೇಕು ಅಂದ್ರು. ನೀನ್ ಏನಾರು ಅಡಿಗೆ ಮಾಡ್ಕೊಂಡ್ ಬರ್ಬೇಕು, ಮನೆಯಿಂದ ತರಬೇಕು ಅಂದ್ರು. ನಾನು ಇದೆಂತ ಪಾರ್ಟಿ ಅಂತ ಕರೆದು ನೀವೇ ಅಡಿಗೆ ಮಾಡ್ಕೊಂಡ್ ಅಂತಿರಲ್ಲ. ನಾನು ಇಲ್ಲ, ಇದಕ್ಕೆ ಪಾಟ್ಲಕ್ ಅಂತಾರೆ, ನೀವು ಎಲ್ಲರೂ ಮನೆಯಿಂದ ಅವ್ರವ್ರು ಮಾಡೋದು ಐಟಮ್ ತಂದ್ಬಿಟ್ಟು ಎಲ್ಲ ತಿನ್ನೋದು, ಜಾಸ್ತಿ ಐಟಮ್ಸ್ ಇರುತ್ತೆ, ಹಂಗೆ ಹಂಗೆ ಅಂತ. ಓ, ಇದು ಒಳ್ಳೆ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನಾನೇನಂದ್ರೆ ಯಾರು ತಗೊಂಡೋಗಿರ್ಬಾರ್ದು ಅಂತ ಐಟಮ್ ತಗೊಂಡೋಗ್ಬೇಕು ಅಂತ. ಯಾಕಂದ್ರೆ ನಾನ್ ತಗೊಂಡೋಗಿದ್ದೆ, ಇನ್ನೊಬ್ರು ತಗೊಂಡೋದ್ರೆ ಮಜಾ ಇರಲ್ಲ. ಅದು ಇಬ್ರು ಹುರುಳಿಕಾಯಿ ಪಲ್ಯ ತಗೊಂಡ್ರೆ ಯಾವ ಪಲ್ಯ ಚೆನ್ನಾಗಿದೆ ಅಂತೆಲ್ಲ ಕಂಪ್ಯಾರಿಸನ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ತರ ಎಲ್ಲ ಆಗ್ಬಾರ್ದು. ನಮ್ದೇ ಸಪರೇಟ್, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ನಾವು. ನಾನು ಪಾಟ್ಲಕ್ ಬಂದಿದ್ರೆ ಏನ್ ತಗೊಂಡೋಗಿದ್ವಿ? ಚಿಪ್ಸ್, ಪೆಪ್ಸಿ. ಆ ತರ ಆಗ್ಬಾರ್ದು ಅಂದ್ಬಿಟ್ಟು ನಾನು ಬಾದಾಮ್ ಹಲ್ವಾ ಮಾಡ್ಕೊಂಡು ತಗೊಂಡೋದೆ. ನನಗ್ ಗೊತ್ತು ಯಾರು ಮಾಡಲ್ಲ ಬಾದಾಮ್ ಹಲ್ವಾ ಅಂತ. ಸೊ ನಾನು ಬಾದಾಮಿ ಕೊಂಡ್ಕೊಂಡ್ಬಂದು ಅದನ್ನ ನೆನ್ಸಿ ಅದನ್ನ ರುಬ್ಬಿ ಎಲ್ಲ ಮಾಡಿ ಹಲ್ವಾ ಮಾಡಿ ಒಂದ್ ದೊಡ್ಡ ಡಬ್ಬದಲ್ಲಿ ಫುಲ್ ತಗೊಂಡೋದೆ. ಎಲ್ಲ ತಿಂದು ತುಂಬಾ ಇಷ್ಟಪಟ್ರು. ಈ ಸುಂದರ್ಶ್ರೀ ಯಾವ ಹೋಟ್ಲಿಂದ ತಂದ್ಯೋ ಅಂತ ಕೇಳಿದ್ರು. ತರೋದು ಹೋಟ್ಲಿಂದ, ನಾನೇ ಮಾಡಿದ್ದು ಅಂದೆ. ಹಿಂಗ್ ಮಾಡಕ್ ಬರುತ್ತಾ? ಬರ್ತಾ ಏನ್ ಬೇಕಾದ್ರೆ ನೋಡು, ನಿನ್ ಉದಯ ಟಿವಿ ಹೆಂಗು ಪ್ರೊಡ್ಯೂಸರ್ ಅಲ್ಲ, ಒಂದ್ ಸೆಟ್ ಹಾಕ್ಬಿಟ್ಟು ಒಂದ್ ಅಡಿಗೆ ಶೋ ಮಾಡೋಣ ಅಂದೆ. ಸುಮ್ನೆ ಹಂಗೆ ಬಂತು ಬಾಯಿಂದ ಅದು. ಏನಂಗಂದ್ರೆ ಇಲ್ಲ, ಒಂದ್ ಅಡಿಗೆ ಮನೆ ಸೆಟ್ ಹಾಕೋಣ, ಒಂದ್ 3 ಕ್ಯಾಮ್ರಾ, ಈ ಕಡೆ ಒಂದು ಆ ಕಡೆ ಒಂದು ಟಾಪ್ ಆಂಗಲ್ ಅಲ್ಲಿ ಅಡಿಗೆ ಫೋಕಸ್, ಒಂದು ಅಡಿಗೆ ಮಾಡೋದು. ಎಷ್ಟೋ ಜನಕ್ಕೆ ಅನ್ನ ಸಾರೇ ಮಾಡಕ್ ಬರಲ್ಲ, ಅಲ್ಲಿಂದ ಹೇಳ್ಕೊಡೋಣ ಅಂದೆ. ನಿಂಗೆ ಅಷ್ಟೆಲ್ಲ ಬರುತ್ತ, ನಿಂಗೆ ಯಾಕೆ ಶೋ ಮಾಡೋಣ ಅಂದೆ. ಇಷ್ಟು ಬೊಂಡ ಧೈರ್ಯ ನನಗೆ. ಅವಳು ಶಿ ಟುಕ್ ಇಟ್ ವೆರಿ ಸೀರಿಯಸ್ಲಿ ಅಂಡ್ ಶಿ ಗಾಟ್ ದ ಕ್ಲಿಯರೆನ್ಸ್. 8 ಎಪಿಸೋಡ್ ಮಾಡಿದೆ. ದಟ್ ಇಸ್ ದ ಫಸ್ಟ್ ನಳಪಾಕ್ ಫಸ್ಟ್ ಎವರ್ ಕುಕ್ಕರಿ ಶೋ. ಅಲ್ಲಿವರೆಗೂ ಯಾರು ಟೆಲಿವಿಷನ್ ಅಲ್ಲಿ ಕುಕ್ಕರಿ ಶೋ ಮಾಡಿರ್ಲಿಲ್ಲ. ಸೊ ಇಟ್ ಸ್ಟಾರ್ಟೆಡ್. ಅದಾದ್ಮೇಲೆ ಸ್ಪಾನ್ಸರ್ ಬರಲಿಲ್ಲ ಅಂದ್ಬಿಟ್ಟು 8 ಎಪಿಸೋಡ್ ಆದ್ಮೇಲೆ ನಿಲ್ಲಿಸ್ಬಿಟ್ರು ಅದನ್ನ. ಅದಾದ್ಮೇಲೆ ದೂರದರ್ಶನಕ್ಕೆ ಮಾಡಿದೆ. ದೂರದರ್ಶನಲ್ಲಿ DD9 ಅಂತ ಒಂದು ಶುರು ಮಾಡಿದ್ರು, ಚಾನಲ್ ಶುರು ಮಾಡಿದ್ರು. ವೇರ್ ದೇ ವರ್ ಗಿವಿಂಗ್ 35,000 rupees ಫಾರ್ 1 ಎಪಿಸೋಡ್. ಏನ್ ಬೇಕಾದ್ರೆ ಪ್ರೊಡ್ಯೂಸ್ ಮಾಡಿ ಕೊಡ್ಬೋದು ಅಂತ. ಸೊ ನಾನು ಅಡಿಗೆ ಕಾರ್ಯಕ್ರಮ ಮಾಡ್ಬೋದಾ ಅಂತ. ಏನಂಗಂದ್ರೆ ನೋಡಿ ಹಿಂಗೆ ಸ್ಯಾಂಪಲ್ ಅಂತಲ್ಲ, ಮಾಡ್ಕೊಡಿ ಅಂದ್ರು. ಸೊ ನಾನು ರಸಪಾಕ ಅಂತ ಅಲ್ಲಿ ಮಾಡಿದೆ. ಅದು ಎಷ್ಟು ಫೇಮಸ್ ಆಗ್ಬಿಡ್ತು ಅಂದ್ರೆ 13 ಎಪಿಸೋಡ್ ಮಾಡಿದೆ. ಜನ ನಾನು ಆಕ್ಟರ್ ಅನ್ನೋದೇ ಮರ್ತೋಗ್ಬಿಟ್ರು, ನಾನು ಅಡಿಗೆವನು ಅನ್ಕೊಂಡ್ಬಿಟ್ರು. ಮದ್ವೆ ಮನೆಗೆ ಹೋದ್ರೆ ನೀವು ಆ ಪಿಕ್ಚರಲ್ಲಿ ಚೆನ್ನಾಗಿ ಮಾಡಿದ್ರಿ, ಈ ಪಿಕ್ಚರಲ್ಲಿ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಿದ್ದವರು, ಅದೇನು ನೀವು ಬಿಸಿಬೇಳೆ ಬಾತ್ಗೆ ಬೇಳೆನೇ ಸಪರೇಟು, ಅಕ್ಕಿನೇ ಸಪರೇಟು ಬೇಯಿಸ್ತೀರಾ, ಬೇಳೆ ಇಷ್ಟು ಬೆಂದದ್ಮೇಲೆ ಅಕ್ಕಿ ಹಾಕ್ತಾರೆ, ನಾವೆಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಬಿಡ್ತೀವಿ. ಇದೆಲ್ಲ ಡಿಸ್ಕಷನ್ ಸ್ಟಾರ್ಟ್ ಆಗ್ಬಿಡ್ತು ಹೆಣ್ಮಕ್ಳು. ನನ್ನ ಆಕ್ಟರ್ ಅನ್ನೋದೇ ಮಾತಾಡ್ತಲ್ಲ ಯಾರು ಅಂತ. ಸೊ ಆ ಪ್ರೋಗ್ರಾಮ್ನ ನಿಲ್ಲಿಸ್ಬಿಟ್ಟೆ ನಾನು. ಇಟ್ ವಾಸ್ ಅ ವೆರಿ ಪಾಪ್ಯುಲರ್ ಪ್ರೋಗ್ರಾಮ್. ಅದನ್ನ ಆ ಶೋನಲ್ಲಿ ನಾನು ಇದು ಕಂಠೀರವ ಸ್ಟುಡಿಯೋಸ್ ಸೆಟ್ ಹಾಕಿದ್ದೆ. ಅಲ್ಲಿ ಯಾರು ಶೂಟಿಂಗ್ ಬರ್ತಾರಲ್ಲ, ನಮ್ಗೆ ಗೊತ್ತಿರೋ ಆರ್ಟಿಸ್ಟ್ಗಳೇ, ಬಾರ ಟೇಸ್ಟಿಗೆ ಬಂದು ಬರೆಯೋದು, ನಾನು ಅಡಿಗೆ ಮಾಡಿದ್ದನ್ನು ಟೇಸ್ಟ್ ಕೊಡೋದು ಅವ್ರಿಗೆ. ಇದು ಮಾಡ್ತಾ ಇದ್ದೆ. ಅದನ್ನ ಹಂಗೆ ಶೂಟ್ ಮಾಡ್ತಿದ್ದೆ. ಇವೆಲ್ಲ ಹಂಗೆ ಬಂದಿದ್ದು, ಅದೇನು ಐಡಿಯಾ ಇರಲಿಲ್ಲ. ಸೊ ಹಾಗೆ ಭಾವನಾ ಅಂತ ಹೀರೋಯಿನ್, ಅವಳನ್ನ ಕರೆದಿದ್ದೆ ಬಾಮ್ಮ ಅಂತ. ಅವಳಿಗೆ ನಾನು ಗೋಬಿ ಮಂಚೂರಿ ಆಮೇಲೆ ಚಿಲ್ಲಿ ಬೇಬಿ ಕಾರ್ನ್ ಮಾಡ್ಕೊಟ್ಟಿದ್ದೆ. ಅದೆಲ್ಲ ಯಾರಿಗೂ ಗೊತ್ತಿರ್ಲಿಲ್ಲ. ನೋಬಡಿ ನ್ಯೂ ಚೈನೀಸ್ ಆ ಕಾಲದಲ್ಲಿ. ಗೋಬಿ ಮಂಚೂರಿ ಸಿಗ್ತಾ ಇದ್ ಬರೀ ಶಾಂತಿ ಸಾಗರ್ ಅಲ್ಲಿ ಮಾತ್ರ. ಇಲ್ಲ, ಅಲ್ಲೂ ಇರ್ಲಿಲ್ಲ. ಶಾಂತಿ ಸಾಗರೇ ಇರ್ಲಿಲ್ಲ ಅವಾಗ. ಸೊ ಗೋಬಿ ಮಂಚೂರಿ ಮಾಡಿ ಕೊಟ್ಟೆ. ಅವಳಿಗೆ ತುಂಬಾ ಇಷ್ಟ ಆಗ್ಬಿಡ್ತದೆ. ನನ್ನ ಅದೃಷ್ಟಕ್ಕೆ ದೂರದರ್ಶನಲ್ಲಿ ಯಾವಾಗ್ಲಾರು ಒಂದು ಅರ್ಧ ಗಂಟೆ ಏನು ಪ್ರೋಗ್ರಾಮ್ ಇಲ್ಲ ಅಂದ್ರೆ ಅದೇ ಎಪಿಸೋಡ್ ಹಾಕೋರು. ಅರ್ಥ ಅಂತ ಹೇಳ್ತಿರೋದು. ವಾರದಲ್ಲಿ 2 ದಿವಸ 3 ದಿವಸ ಎಲ್ಲ ಟೆಲಿಕಾಸ್ಟ್ ಆಗೋದು. ಅದು ಎಷ್ಟು ಪಾಪ್ಯುಲರ್ ಆಗ್ಬಿಡ್ತು ಅಂದ್ರೆ ದಬ್ಬ ಅಂತ ಎಲ್ಲಾ ಕಡೆ ಗೋಬಿ ಮಂಚೂರಿಗಳು ರೋಡಲ್ಲಿ ಮಾರಕ್ ಶುರು ಮಾಡ್ಬಿಟ್ರು. ನಾನು ಹೇಳ ಅದು ಹೆಂಗಿತ್ತು, ರಸಪಾಕ ಸ್ಪಾನ್ಸರ್ಡ್ ಬೈ ಅನಿಲ್ ಶಾವ್ಗೆ, ಕರೆಕ್ಟಾ? ಅನಿಲ್ ಶಾವ್ಗೆ. ಸೊ ಹಾಗಾಗಿ ಆ ಕಾರ್ಯಕ್ರಮ ಮಾಡಿದೆ. ಅದಕ್ಕೆ ಅವಳು ಬಂದಿದ್ಲಲ್ಲ, ಅವಳಿಗೆ ತುಂಬಾ ಇಷ್ಟ ಆಗಿತ್ತು. ಇದಾಗಿ ಬಿಟ್ಬಿಟ್ಟೆ ನಾನು. ಎಷ್ಟೋ ವರ್ಷ ಆದ್ಮೇಲೆ ನನಗೆ ಸುವರ್ಣ ಚಾನಲಿಂದ ಫೋನ್ ಬಂತು, ನೀವು ಚಾನಲ್ಗೆ ಬನ್ನಿ ಮಾತಾಡಬೇಕು ಅಂತ. ನಮ್ಮ ವಿನೋದ್ ಚಮ್ಮತ್ ಅಂತೇಳಿ ನಮ್ಮ ಸ್ನೇಹಿತರು. ಹೋದೆ. ನಾವು ಒಂದು ಅಡಿಗೆ ಕಾರ್ಯಕ್ರಮ ಮಾಡ್ತಾ ಇದೀವಿ, ನಮ್ಗೆ ನಾಟ್ ಹ್ಯಾಪಿ ವಿತ್ ಇಟ್, ವಿ ವಾಂಟ್ ಯು ಟು ಡೂ ಇಟ್ ಅಂತ. ಸೆಲಿಬ್ರಿಟಿ ತರ ಏನೋ ಬೇಕು. ನಾನು ಮಾಡಲ್ಲ, ಜನ ಮರ್ತೋಗ್ಬಿಡ್ತಾರೆ ನಾನು ಆಕ್ಟರ್ ಅನ್ನೋದನ್ನ, ಅಡಿಗೆನು ಅನ್ಕೊಂಡ್ಬಿಡ್ತಾರೆ ನಾನು ಮಾಡಲ್ಲ ಅಂತ. ಇಲ್ಲ ನೀವು ಮಾಡ್ಲೇಬೇಕು, ನಮ್ಗೆ ಭಾವನಾ ಹೇಳಿದಾರೆ ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರ ಅಂತ, ಹಂಗೆ ಇಂತ ಗಲಾಟೆ. 3 ತಿಂಗಳು ಸತತವಾಗಿ ನನ್ ಬೆನ್ಬಿದ್ರು ಅವರು. ಕೊನೆಗೆ ನಾನು 50 ಎಪಿಸೋಡ್ ಮಾಡ್ತೀನಿ ಅಂತ ಒಪ್ಕೊಂಡೆ ಅಷ್ಟೇ. ಡೈಲಿ 50 ಎಪಿಸೋಡ್ 2 ತಿಂಗಳು. ಆಮೇಲೆ ನೀವು ಯಾಕೆಲ್ಲಾದ್ರೂ ಮಾಡಿಸ್ಕೊಳ್ಳಿ, ನಾನು ಮಾಡಲ್ಲ. ಸರಿ 50 ಎಪಿಸೋಡ್ ಮಾಡಿ ನೀನು ಆಮೇಲೆ ನೋಡೋಣ.
ಅದು ಒಂದು ವಾರಕ್ಕೆ ಎಂಥ ಪಾಪ್ಯುಲಾರಿಟಿ ಆಗ್ಬಿಡ್ತು ಅಂದರೆ ಇಟ್ ಬಿಕೇಮ್ ಎ ಚಾನಲ್ ರನ್ನರ್. ಅಂದರೆ ಜನ ಸುವರ್ಣ ಚಾನಲಲ್ಲಿ ನಮ್ಮ ಕಾರ್ಯಕ್ರಮ ನೋಡೋಕ್ಕೆ ಚಾನಲ್ ನೋಡೋಕ್ಕೆ ಶುರು ಮಾಡ್ತಾರೆ, ಬೊಂಬಾಟ್ ಭೋಜನ ನೋಡೋಕ್ಕೆ. ಅದು ಹೆಂಗಾಗೋಯ್ತು ಅಂದರೆ ತಿರುಗಿ ನೋಡೋಕ್ಕೆ ಬಿಡಲಿಲ್ಲ. ಮಾಡ್ತಾ ಹೋದೆ ಏನು 50 ಇದ್ದಿದ್ದು 100 ಆಯಿತು, 100 ಇದ್ದಿದ್ದು 150 ಆಯಿತು. ಹಿಂಗೆ ಒಂದು 850 ಆಗ್ಬಿಡ್ತು ಬರೋ ಅಂತ. 850 ಆಲ್ಮೋಸ್ಟ್ 3 ವರ್ಷ. 3 ವರ್ಷ ಇಲ್ಲಿ ಇನ್ನ 4 ವರ್ಷ. ಬಿಕಾಸ್ ಈಚ್ ಇಯರ್ ಇಟ್ ಇಸ್ 260 ಎಪಿಸೋಡ್ಸ್ ಏನೋ. ಸೊ ಆಲ್ಮೋಸ್ಟ್ 4 ಇಯರ್ಸ್ ಮಾಡಿದೆ. ಆಮೇಲೆ ಒಂದ್ ದಿವಸ ನಾವು ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಹೆಸರು ಗೋಲ್ಮಾಲ್ ಸಂಸಾರ ಅಂತ. ಆ ಸಿನಿಮಾದಲ್ಲಿ ನನಗೆ ತಾರಾ ಹೀರೋಯಿನ್, ಒಳ್ಳೆ ಕಾಮಿಡಿ ಸಿನಿಮಾ ನೋಡೋಣ ಹೆಂಗಿರುತ್ತೆ ಅಂತ ಥಿಯೇಟರ್ಗೆ ಹೋದೆ. ಮುಂದ್ಗಡೆ ಒಂದು ಅಪ್ಪ ಅಮ್ಮ, ಮಧ್ಯದಲ್ಲಿ ಒಂದು ಮಗು, 10 ವರ್ಷದ ಮಗು ಕೂತಿದ್ದಾರೆ. ಸ್ಕ್ರೀನ್ ಮೇಲೆ ನಾನು ಬಂದೆ. ಈ ಮಗು ಅವ್ರ ಅಮ್ಮನಿಗೆ, ಮಮ್ಮಿ ಬೊಂಬಾಟ್ ಭೋಜನ ಅಂಕಲ್ಲು ಆ್ಯಕ್ಟಿಂಗೂ ಮಾಡ್ತಾರೆ ಅಂದ್ಬಿಟ್ಟ. ನನಗೆ ಶಾಕ್ ಆಗೋಯ್ತು. ಆ್ಯಕ್ಟಿಂಗೂ ಮಾಡ್ತಾರೆ ಅಂದರೆ ಅವನ ತಲೆನಲ್ಲಿ ನಾನು ಬರೀ ಅಡುಗೆವನು, ನಾನು ಆ್ಯಕ್ಟ್ರ್ ಅನ್ನೋದು ಅವನ ತಲೆನಲ್ಲೇ ಇಲ್ಲ. ಆ ಏಜ್ ಗ್ರೂಪ್ಗೆ ಗೊತ್ತೇ ಇಲ್ಲ ನಾನು ಆ್ಯಕ್ಟ್ರು ಅನ್ನೋದು. ಸೊ ನಾನು ಇಮಿಡಿಯೇಟಾಗಿ ನಿಲ್ಲಿಸ್ಬಿಟ್ಟೆ ಪ್ರೋಗ್ರಾಮ್ನ. ನನ್ನ ಐಡೆಂಟಿಟಿ ಹೊರ್ಟಾಯ್ತು, ನಾನು ಮಾಡಲ್ಲ ಅಂತ. ಇಲ್ಲ ನೀವು ಮಾಡಿ, ಯಾಕೆ ಟಾಪ್ ಪ್ರೋಗ್ರಾಮ್ ಇದು, ಮಾಡೋದಿಲ್ಲ ಬೇಡ ನನಗೆ ಅಂತ ಬಿಟ್ಟುಬಿಟ್ಟೆ, ಸ್ಟಾಪ್ ಮಾಡ್ಬಿಟ್ಟೆ ಹಂಗೆ ನಾನು. ಅದಾಗಿ 18 ವರ್ಷ ಆದಮೇಲೆ ಮತ್ತೆ ಮಾಡು ಅಂತ ಬಂದರು. ಈಗ ನಡೀತಾ ಇದೆ. ಈಗ ಆಲ್ರೆಡಿ 500 ಎಪಿಸೋಡ್ ಆಗೋಯ್ತು ಹಂಗೆ. ಸೊ ಬೊಂಬಾಟ್ ಭೋಜನ ಜರ್ನಿ ಹಂಗೆ ಸ್ಟಾರ್ಟ್ ಆಯ್ತು. ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ವಿಚಾರ ಅಂತ ಒಂದು ಸೆಗ್ಮೆಂಟ್ ಇದೆ. ಸೊ ಇಲ್ಲಿ ಏನಂದ್ರೆ ಕಾಮನ್ ಮ್ಯಾನ್ ಲೆವೆಲಲ್ಲಿ ತುಂಬಾ ಜನ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಇಂಪ್ಯಾಕ್ಟ್ ಮಾಡ್ತಾರೆ. ಆ ಥರ ಕೆಲವು ಕಥೆಗಳನ್ನ ಹುಡುಕಿ ತಗೊಂಬರುವಂತ ಪ್ರಯತ್ನ ಮಾಡ್ತೀವಿ. ಇವತ್ತಿನ ಕತೆ ತುಂಬಾನೇ ಮನಮುಟ್ಟೋ ತರ ಇದೆ, ನೋಡ್ಕೊಂಬರೋಣ ಬನ್ನಿ. ಹೊಸ ಚಿಗುರು ಪ್ರೆಸೆಂಟ್ಸ್ ಒಂದೊಳ್ಳೆ ವಿಚಾರ. ನಾಯಕ ವಿತ್ ವಿನಾಯಕ ಈಗಿನ ಸಂಚಿಕೆಯ ಎಲ್ಲ ವೀಕ್ಷಕರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಈ ಸಂಸ್ಥೆ 2003ನೇ ಇಸ್ವಿಯಿಂದ ಪ್ರಾರಂಭ ಆಯಿತು. ಅಂದರೆ ಸುಮಾರು 17-18 ವರ್ಷದಿಂದ ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಈ ಸಂಸ್ಥೆಯ ಸ್ಥಾಪಕರು ಶ್ರೀ ವಿದ್ವಾನ್ ದೇವರೆಡ್ಡಿ ಎನ್ ಚಿಂಚೋಳಿ ಅವರು ಮೂಲತಃ ಅಂದರೆ ಅವರು ಗದಗ್ನಲ್ಲಿ ಸಂಗೀತ ಅಭ್ಯಾಸವನ್ನು ಮಾಡಿ ಅವರು ಶ್ರೀ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರಿಂದನೇ ಕಲ್ತಿದ್ದು. ಅವರು ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ ಅವ್ರಿಗೊಂದು ಆಲೋಚನೆ ಹೊಳಿತು, ಏನಿದು ಬರೀ ಹುಡುಗರಿಗೆ ಇದೆಯಲ್ಲ, ಯಾಕೆ ಇದು ಹೆಣ್ಮಕ್ಳಿಗಿಲ್ಲ ಅಂತ. ಆಮೇಲೆ ಅವ್ರಿಗೊಂದು ಛಲ ಹುಟ್ಟಿತು, ನಾನು ಸಂಗೀತ ಅಭ್ಯಾಸ ಮುಗಿಸಿ ನಾನು ಒಂದು ಒಳ್ಳೆ ವ್ಯಕ್ತಿತ್ವ ಅಂದರೆ ನನ್ನ ಜೀವನದಲ್ಲಿ ನನ್ನ ಕಾಲದ ಮೇಲೆ ನಾನು ನಿಂತ್ಕೊಂಡ್ರೆ ಹೆಣ್ಣುಮಕ್ಳಿಗೆ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಸಂಗೀತ ಕಲಿಯುವಾಗಲೇ ಅವ್ರಿಗನ್ನಿಸ್ತು. ಅವ್ರು ಅಂದ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು 2003ನೇ ಇಸ್ವಿಯಲ್ಲಿ
ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಸಂಸ್ಥೆ ಹೆಸರು ಪಂಡಿತ ಪುಟ್ಟರಾಜ ಗವಾಯಿ ಅಂಗವಿಕಲರ ಸಂಸ್ಥೆ. ಈ ಸಂಸ್ಥೆಯ ಉದ್ದೇಶ ನಾನು ಆಗಲೇ ಹೇಳಿದಾಗೆ, ಹೆಣ್ಣು ಮಕ್ಕಳಿಗೆ ಯಾರ್ಯಾರು ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ, ಯಾರು ಅವರು ಸಂಗೀತದಲ್ಲಿ ಆಸಕ್ತಿ ಇದ್ದು ಕಲಿಯೋಕ್ಕೆ ಗುರುಗಳು ಯಾರು ಸಿಗಲ್ಲ ಅಂಥವ್ರಿಗೆ ಈ ಸಂಸ್ಥೆ ತುಂಬ ಪ್ರೋತ್ಸಾಹಕಾರಿ ಮತ್ತು ಪ್ರಯೋಜನಕಾರಿಯಾಗಿದೆ. 2003ನೇ ಇಸ್ವಿಯಿಂದ 2019ರವರೆಗೂ ಸುಮಾರು ಒಂದು 50ರಿಂದ 60 ಜನ ಅವರಿಂದ ಸಂಗೀತವನ್ನು ಕಲಿತು ಅವರ ಸ್ವಂತ ಕಾಲ ಮೇಲೆ ನಿಂತು ಜೀವನ ನಡೆಸ್ತಾ ಇದ್ದಾರೆ. ಉಚಿತ ವಸತಿ, ಊಟ ಮತ್ತು ವಿದ್ಯೆ ಮೂರನ್ನು ಸಾರ್ವಜನಿಕರ ಸಹಾಯದಿಂದ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ರು. ಸಂಗೀತವನ್ನು ಹಾಡೋದನ್ನು ಸಾರ್ವಜನಿಕರು ಕೇಳಿ ಅವರ ಶುಭ ಸಮಾರಂಭಗಳಿಗೆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ರು. ಸೊ ಅದರಿಂದ ಬಂದ ಹಣದಿಂದ ಸಂಸ್ಥೆಯನ್ನು ಅವರು ನಡೆಸ್ತಾ ಇದ್ರು. ಶ್ರೀಮತಿ ಆಶಾ ಎನ್ ಚಂಚಲಿ ಅವರು ಈ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಕಲಿತ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಇವಾಗಿನ ಮಕ್ಕಳಿಗೆ ತಮ್ಮ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ನಮಗೆ ಯಾರಾದರೂ ಕರೆಸ್ಬೇಕು ಅನ್ನೋದಾದರೆ ನಾವು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿದ್ದೀವಿ. ನೀವು ನೋಡಿ ಯಾವುದೇ ಕಾರ್ಯಕ್ರಮಗಳಾಗಲಿ, ನಿಮ್ಮ ಶುಭ ಸಂದರ್ಭದಲ್ಲಾಗಲಿ, ಈವನ್ ಶೋಕ ಸಂದರ್ಭದಲ್ಲಾದರೂ ಸರಿ ನಮ್ಮನ್ನು ಕರೆಸಿ ನಮಗೆ ಕಾರ್ಯಕ್ರಮವನ್ನು ನೀಡೋದ್ರ ಮುಖಾಂತರ ನೀವು ನಮಗೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು. ನಮ್ಮ ಗಾಯನವನ್ನು ಕೇಳಿ ನಮ್ಮನ್ನು ಸಂಪರ್ಕಿಸಿ ನೀವು ನಮಗೆ ಆಯೋಜಿಸುವ ಕಾರ್ಯಕ್ರಮ ಮುಖೇನವಾಗಿ ನಮಗೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು. ದಟ್ ವಾಸ್ ಈ ವಾರದ ಒಂದೊಳ್ಳೆ ವಿಚಾರ. ಖುಷಿ ಆಯ್ತು ನನಗಂತೂ. ಯಾಕೆಂದ್ರೆ ಆರ್ಡಿನರಿ ಪೀಪಲ್ ಡೂಯಿಂಗ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್. ಏನನ್ಸತ್ ಸರ್ ನಿಮ್ಗೆ? ತುಂಬಾ ಖುಷಿ ಆಯ್ತು ನಮ್ಗೆ. ಏನಂದ್ರೆ ನಿಂಗೊಂದು ವಿಷಯ ಹೇಳ್ಬೇಕಂದ್ರೆ, ಶೇಷಾದ್ರಿ ಗವಾಯಿಗಳು ನಮ್ಮ ತಂದೆಯ ಗುರುಗಳು, ನನ್ನ ಸೋದರ ಮಾವನ ಗುರುಗಳು. ನಮ್ಮ ತಂದೆ ನನ್ನ ಸೋದರ ಮಾವ ಹಿಂದೂಸ್ತಾನಿ ಕಲಾಕಾರ ಮಂಡಳಿ ಅಂತ ಸ್ಟಾರ್ಟ್ ಮಾಡೋದು. ಅದಕ್ಕೆ ಪ್ರೇರಣೆ ಮತ್ತು ಪ್ರೋತ್ಸಾಹ ಶೇಷಾದ್ರಿ ಗವಾಯಿಗಳು. ನಮ್ಮ ತಂದೆಗೆ ಹಿಂದೂಸ್ತಾನಿ ಹಾಡೋದು ಹೇಳ್ಕೊಡ್ತಿದ್ರು, ನಮ್ಮ ಸೋದರ ಮಾವನಿಗೆ ಹಾರ್ಮೋನಿಯಂ ನುಡ್ಸೋದು ಹೇಳ್ಕೊಡ್ತಿದ್ರು ಅವರು. ಸೊ ಹಾಗಾಗಿ ಶೇಷಾದ್ರಿ ಗವಾಯಿಗಳು ನಮ್ಗೊಂಥರ ನಮ್ಮ ಮನೆಯ ಗುರುಗಳಿದ್ದಂಗೆ. ನಮ್ಮ ಮನೆಗೆಲ್ಲ ಬರೋರು, ನಮ್ಮ ಅಮ್ಮ ಮಾಡೋ ದೋಸೆನ ಬಹಳ ಇಷ್ಟಪಟ್ಟು ತಿನ್ನೋರು. ಅವ್ರ ಶಿಷ್ಯ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ವೆರಿ ನೈಸ್. ದುರಾದೃಷ್ಟವಶಾತ್ ಹೋಗ್ಬಿಟ್ರು ಅವರು, ಬಟ್ ಅವ್ರ ಹೆಂಡತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಸ್ಪೆಷಲಿ ಹುಡುಗಿಯರಿಗೆ, ಗರ್ಲ್ ಚೈಲ್ಡ್, ಇವ್ರನ್ನ ಸಪೋರ್ಟ್ ಮಾಡ್ತಾ ಇರೋದು ನನ್ನ ಮನ್ಸಿಗೆ ತುಂಬಾ ಮುಟ್ತು. ಬಟ್ ಮ್ಯೂಸಿಕ್ ಅಂತ ಇದ್ದಂಗೆನೆ ನಂಗೊಂದು ಹಳೆ ವಿಚಾರ ಜ್ಞಾಪಕಕ್ಕೆ ಬಂತು ಚಂದ್ರು ಸರ್ದು. ಏನಪ್ಪಾ ಅದು ಅಂದ್ರೆ, ಇವ್ರ ಮ್ಯೂಸಿಕ್ ಅಲ್ಲಿ ಪ್ರೈಸ್ ಬಂದಿದೆ, ಕಾನ್ಸಲೇಷನ್ ಪ್ರೈಸ್. ಮೈಸೂರಲ್ಲಿ ಇವರು ಇಂಜಿನಿಯರಿಂಗ್ ಓದ್ಬೇಕಾದ್ರೆ JC ಕಾಲೇಜಲ್ಲಿ ಫೆಸ್ಟ್ ನಡೆಯೋದಂತೆ. 90 ಕಾಂಪಿಟೇಷನ್ಸ್, 90 ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ 90 ಅವಾರ್ಡ್ ಗೋಣಿ ಚೀಲದಲ್ಲಿ ಮನೆಗೆ ತಗೊಂಡ್ಬಂದ್ರಂತೆ. ಹೌದಾ ಸರ್? ಹೌದು. ಅಂದ್ರೆ ಒಂದು ಕರೆಕ್ಷನ್, ನಾನು ಇಂಜಿನಿಯರಿಂಗ್ ಓದ್ಲಿಲ್ಲ. ಇಂಜಿನಿಯರಿಂಗ್ ಕಾಲೇಜಲ್ಲಿ MES ಕಾಲೇಜ್ ರೆಪ್ರೆಸೆಂಟ್ ಮಾಡಿ ಹೋಗಿದ್ದೆ. ಜೈಸಿಯಾನ ಅಂತ ಒಂದು ಕಲ್ಚರಲ್ ಫೆಸ್ಟಿವಲ್. ಅಲ್ಲಿ 100 ಕಾಂಪಿಟೇಷನ್ ಇತ್ತು. ಒಂದು 10 ಸಂಗೀತದ್ದು, ಅಂದ್ರೆ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು, ಲೈಟ್ ಮ್ಯೂಸಿಕ್, ಇನ್ಸ್ಟ್ರೂಮೆಂಟ್ಲು, ಗ್ರೂಪ್, ಹಿಂಗೆ ಅಂತೆಲ್ಲ. ಇನ್ನು ಮಿಕ್ಕಿ 90ರಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ, 90ರಲ್ಲೂ ಗೆದ್ದೆ. ಮ್ಯೂಸಿಕ್ ಒಂದು ಮಾಡಿರ್ಲಿಲ್ಲ. ಅದಕ್ಕೆ ಎಲ್ಲರೂ ತಲೆ ಕೆಡಿಸ್ಬಿಟ್ಟೆ, ಒಂದ್ ಏನೋ ಸೇರ್ಕೊಳ ಅಂತ ಗಲಾಟೆ ಮಾಡ್ಬಿಟ್ಟು ನನ್ನ ಹೆಸರು ಹಾಕ್ಬಿಟ್ರು. ಸರಿ, ನಾನು ಹೋಗಿ ಸುಗಮ ಸಂಗೀತ ಅಂತ, ಸೊ ನಾವು ಹೋಗಿ, ನಾ ಸಂಪಾದಿಸಿದ ಬಿಡ್ಕಾಸೆಲ್ಲ ಬೆಳ್ಳಿ ರೂಪಾಯಿ ಆದ್ರೆ, ಕೊಂಡ್ಕೊಳ್ಳೋದೊಂದು ಎಂಡದ ಬುಂಡೆ 100 ಬುಂಡೆ ಆದ್ರೆ, ಬಾಯಿ ಹೊಟ್ಟೆ ಎಲ್ಲ ನನಗೆ ಹೆಚ್ಕೊಂಡ 500 ಆದ್ರೆ, ನಂಜೋಬೇನು ನಂಜರ್ಬೇನು ನನ್ ಶೋಕೇನು ಆಗ್ನ ನೋಡ್ಬೇಕಾದ್ರೆ ಅಂತ ಒಂದು ಹಾಡು ಹೇಳಿದ್ದೆ. ಆ ಜಡ್ಜ್ಗಳು, ನಿಂಗೆ ಎಲ್ಲಾದ್ರಲ್ಲೂ ಪ್ರೈಸ್ ಬಂದಿದೆ, ಇದ್ರಲ್ಲಿ ಬರ್ದಿದ್ರೆ ಯಾಕೆ ಬೇಜಾರಾಗತ್ತೆ ನಿನಗೆ ಅಂತ ಹೇಳಿ ನನಗೆ ಕಾನ್ಸಲೇಷನ್ ಪ್ರೈಸ್ ಕೊಟ್ರು. ಒಂಥರ ರೆಕಾರ್ಡ್. ಆಮೇಲೆ ನಿಜವಾಗ್ಲೂ ಗೋಣಿ ಚೀಲದಲ್ಲಿ ತಂದಿದ್ದೆ ಎಲ್ಲಾ ಕಪ್ಪುಗಳನ್ನ. ಅದಕ್ಕೆ ಕಾರಣ ಏನಂದ್ರೆ, ನನ್ನ ಸ್ನೇಹಿತನ ತಾಯಿ ಪರಿ ಆಂಟಿ ಅಂತ, ನಮ್ಗೆಲ್ಲ ಅನ್ನ ಆಗ್ದಂತ ದೇವತೆ ಆಕೆಗೆ ನಾನು ಈ ತರ ಮೈಸೂರಿಗೆ ಹೋಗ್ತಾ ಇದ್ದೀನಿ ಕಾಂಪಿಟೇಷನ್ಗೆ ಎಂದಾಗ,
ಗೋಣಿ ಚಿಲ್ಲರ್ ತರಬೇಕು ಅನ್ನೋ ಪ್ರೈಸ್ಗಳು ಅಷ್ಟು ಗೆಲ್ಬೇಕು ನೀನು ಅಂದ್ರು. ಆಯ್ತು ಗೆದ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟೆ ಅವ್ರಿಗೆ. ಅವ್ರಿಗೆ ಮಾತು ಕೊಟ್ಟೆ ಅಂತ ಅಷ್ಟರಲ್ಲೂ ಗೆದ್ದೆ. ಲಿಟ್ರಲಿ 1 ಗೋಣಿ ಚೀಲ ತುಂಬಾ 2 ಗೋಣಿ ಚೀಲ ತುಂಬಾ ಪ್ರೈಸ್ಗಳನ್ನ ತಂದು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಇಂದ ಅವ್ರ ಮನೆಗೆ ಹೋಗಿ ರಾತ್ರಿ 11 ಗಂಟೆಗೆ ಅವ್ರ ಮನೆ ಬಾಗಿಲು ತಟ್ಟಿ ಎಬ್ಬಿಸಿ ಹಾಲು ಪೂರ್ತಿ ಕಪ್ಪುಗಳನ್ನ ಜೋಡಿಸಿದ್ದೆ. ನೀವ್ ಹೇಳಿದ್ರಿ ಅಂತ ತಗೊಂಬಂದಿದ್ದೀನಿ ನೋಡಿ ಅಂತ. ಸೀರಿಯಸ್ಲಿ ವಾವ್, ಸೂಪರ್. ವೆರಿ ನನಗೆ ಈ ಆಟಿಟ್ಯೂಡೇ ತುಂಬ ಇಷ್ಟ ಆಗೋದು. ಬಟ್ ನಮ್ದಲ್ಲೂ ಇನ್ನೊಂದು ಸೆಗ್ಮೆಂಟ್ ಇದೆ, ಏನಂದ್ರೆ ಲೈಫ್ ಇಷ್ಟೇ ಗುರು ಅಂತ. ಅಂದ್ರೆ ಈ ಸೂಪರ್ ಹ್ಯೂಮನ್ಸ್ ಅಂತ ಇರ್ತಾರಲ್ಲ, ಸೂಪರ್ ಹೀರೋಸು, ಅವ್ರಿಗೂ ಕಷ್ಟ ಬರುತ್ತಂತೆ. ಈ ತರ ಸೂಪರ್ ಟ್ಯಾಲೆಂಟೆಡ್ಗೂ ಏನೇನೋ ಸ್ಟೋರಿಗಳು ಇರ್ತಾವಂತೆ ಜೀವನದಲ್ಲಿ, ಹೇಗೆ ಅವರು ಬಿದ್ರು ಎದ್ರು ಅದನ್ನೆಲ್ಲ ಕೇಳೋಣ ಬನ್ನಿ. ಲೈಫ್ ಇಷ್ಟೇ ಗುರು. ಲೈಫ್ ಇಷ್ಟೇ ಗುರು. ಇನ್ಫ್ಯಾಕ್ಟ್ ನಾನೆಲ್ಲೋ ಕೇಳಿದ್ದೀನಿ, TN ನರಸಿಂಹನ್ ಅವರು ನಿಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡಿದ್ರು. ಅವರಿಂದಾನೇ ನೀವು ನಾಟಕ, ಸಿನಿಮಾ ಅದೆಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಅವ್ರದ್ದು 2 ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ನಾವಿದ್ದೀವಿ ಎಚ್ಚರಿಕೆ ಅಂತ. ಸೊ ಅವ್ರ ಮೂಲಕ ನೀವು ಶಂಕರ್ ನಾಗ್ ಅವ್ರಿಗೆ ಭಾಳ ಹತ್ರ ಆಗ್ತೀರಾ. ನೀವು ತುಂಬ ಸಿನಿಮಾಗಳು ಮಾಡ್ತೀರಾ. ಮಾಲ್ಗುಡಿ ಡೇಸಲ್ಲಿ ಆಗಲೇ ಮಾತಾಡ್ದಂಗೆ ಡಬ್ ಮಾಡ್ತೀರಾ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರು ಸಾಯೋ ಹಿಂದಿನ ದಿವಸನೂ ನೀವು ಅವ್ರ ಜೊತೆಗೆ ಮಾತಾಡ್ಕೊಂಡೇ ಮನೆಗೆ ಹೋದ್ರಿ ಅಂತ ನಾನು ಎಲ್ಲೋ ಒಂದು ಕಡೆ ನೋಡಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶಂಕರ್ ನಾಗ್ ಅವ್ರ ಬಗ್ಗೆ? ಶಂಕರ್ ನಾಗ್ ವಾಸ್ ಅ ವೆರಿ ಇನ್ಸ್ಪೈರಿಂಗ್ ಹ್ಯೂಮನ್ ಬೀಯಿಂಗ್. ಅಂದ್ರೆ ನಮಗೆ ಇವತ್ತು ನಾನು ಏನಾದರೂ ಒಂಚೂರು ಮಾಡ್ತಾ ಇದ್ದೀನಿ ಕೆಲಸ ಅಂದ್ರೆ ಅವ್ರನ್ನ ನೋಡಿ ನಾನು ಈ ತರ ಆಗಬೇಕು ಅಂತ ಅನ್ಸಿದ್ದಕ್ಕೆ ಮಾಡ್ತಾರೆ. ಅಂದ್ರೆ ಅವರು ಹಿ ವಾಸ್ ನಾಟ್ ಜಸ್ಟ್ ಅನ್ ಆಕ್ಟರ್. ಥಿಯೇಟ್ರಲ್ಲಿ ಡೈರೆಕ್ಟ್ ಮಾಡೋರು, ಎಲ್ಲ ಕೆಲಸ ಮಾಡೋರು, ಸಿನಿಮಾದಲ್ಲಿ ಆಕ್ಟ್ ಮಾಡೋರು, ಸಿನಿಮಾ ಡೈರೆಕ್ಟ್ ಮಾಡೋರು, TV ಸೀರಿಯಲ್ ಮಾಡೋರು, ಅದು ಮಾಡೋರು, ಇನ್ನೇನೋ ಪ್ರಾಜೆಕ್ಟ್ ಅಂತ ಮಾಡೋರು. ಅದೇನೋ ಒಂದು ದಿವಸ ನಂಗೆ ಇದ್ದಕ್ಕಿದ್ದಂಗೆ ಚಂದ್ರು ಬಾ ನಿಂಗೇನೋ ತೋರಿಸ್ಬೇಕು ಅಂದ್ಬಿಟ್ಟು ಹಿ ಟುಕ್ ಮೀ ಟು ರಾಜಮಹಲ್ ವಿಲಾಸ್ ಎಕ್ಸ್ಟೆನ್ಷನ್. ಅಲ್ಲಿ ನೋಡಿದ್ರೆ ಒಂದು ಪುಟಾಣಿ ಮನೆ ಕಟ್ಟಿದ್ರು, ಪ್ರೀ ಫ್ಯಾಬ್ರಿಕೇಟೆಡ್ ಹೌಸ್. ಓಕೆ, ಆಗಿನ ಕಾಲದಲ್ಲಿ ಈ ಮನೆಯನ್ನ 15,000 ಕಟ್ಟಬಹುದು ಅಂತ ಹೇಳಿದ್ರು. ಆ 15,000ದಲ್ಲಿ ವಿ ಆರ್ ಟ್ರೈನ್ ಟು ಗೆಟ್ ಗೌರ್ಮೆಂಟ್ ಸಬ್ಸಿಡಿ. 11,500 ಗೌರ್ಮೆಂಟ್ ಇಂದ ಬರುತ್ತೆ. 3,500 ರೂಪಾಯಿ ಒಬ್ಬ ಬಡವ ಕೊಟ್ರೆ ಅವನ್ಗೆ ಈ ಮನೆಯನ್ನ ಕಟ್ಕೊಡ್ತೀವಿ ನಾವು ಗೌರ್ಮೆಂಟ್ ಜಾಗದಲ್ಲಿ ಅಂತ. ಬ್ಯೂಟಿಫುಲ್ ಆಗಿ ಒಂದು ವರಾಂಡ, ಒಂದು ಹಾಲು, ಒಂದು ಅಡಿಗೆ ಮನೆ, ಒಂದು ಬಚ್ಚಲ್ ಮನೆ ಇರುವಂತ ಒಂದು ಪುಟ್ಟ ಮನೆ. ಅದು ಕಟ್ಟೋದಿಕ್ಕೆ 2 ಡೇಸ್. ಇವತ್ತು ಬೆಳಗ್ಗೆ ಶುರು ಮಾಡಿದ್ರೆ ನಾಳೆ ಸಾಯಂಕಾಲದಲ್ಲಿ ಕೀಸ್ ಕೊಡ್ತಾರೆ ಮನೇನ. ಆ ತರ ಪ್ರೀ ಫ್ಯಾಬ್ರಿಕೇಟೆಡ್ ಹೌಸ್. ಆ ಟೆಕ್ನಾಲಜಿ ಬಂದು ಜರ್ಮನಿಯಿಂದ ತರಿಸಿದ್ರು. ಅದು ಒಂದು ಮನೆ ಕಟ್ಟಿದ್ರು. ಅದನ್ನ ನನಗೆ ತೋರ್ಸಕ್ ಕರ್ಕೊಂಡು ಹೋಗಿದ್ರು ಬಾ ಅಂತ. ಅಂದ್ರೆ ಅವರು ಬರೀ ಆಕ್ಟರ್ ಆಗಿರ್ಲಿಲ್ಲ ಅಥವಾ ಬರೀ ಒಬ್ಬ ಡೈರೆಕ್ಟರ್ ಆಗಿರ್ಲಿಲ್ಲ, ಏನೇನೋ ಬರುವ ಹತ್ರ. ಯು ವಾಂಟ್ ಬಿಲೀವ್ ಮೀ, ಇವತ್ತು ನಾವೇನ್ ಮೆಟ್ರೋ ನೋಡ್ತಾ ಇದೀವಿ, ಆ ಮೆಟ್ರೋವಿನ ಬ್ಲೂ ಪ್ರಿಂಟ್ ಅವ್ರು ಹಾಕಿದ್ದು. ಅರ್ಥ ಆಗ್ತಿದ್ಯಾ? ಜಪಾನಿಂದ ಅದನ್ನ ಮೆಟ್ರೋ ತರಬೇಕು ಅಂದ್ಬಿಟ್ಟು ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಹೆಂಗ್ ಬರ್ಬೇಕು, ಯಾವ ತರ ರೈಲಿಂಗ್ ಇರ್ಬೇಕು, ಎಲ್ಲಿ ಅಂಡರ್ ಗ್ರೌಂಡ್ ಹೋಗ್ಬೇಕು, ಎಲ್ಲಿ ಮೇಲ್ ಬರ್ಬೇಕು ಅಂತೆಲ್ಲ ಅವರು ಬಹಳ ಬ್ಯೂಟಿಫುಲ್ ಆಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ಅವ್ರು ಕಂಡಂತ ಕನಸದು ಅದು ಇವತ್ತು ಇಲ್ಲಿ ನಮ್ಗೆ ನನಸಾಗಿದೆ. ಅದು ಬೇರೆ ಯಾರ್ದ ಕೇಬಲ್ ಕಾರ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದ ಅವರೇ ಫಸ್ಟ್. ಈ ತರದ್ದು ಅಂದ್ರೆ ಒಂಥರ ವಿಷನರಿ ಅವರು. ಬಟ್ ಹಿ ವಾಸ್ ಇನ್ಸ್ಪಿರೇಷನ್ ಟು ಸೋ ಮೆನಿ ಪೀಪಲ್. ನಾನು ಒಬ್ಬನೇ ಅಲ್ಲ, ಯಾವ್ದೋ ಒಂದು ಸಿಚುಯೇಷನ್ ಅಲ್ಲಿ ರಸ್ತೆ ಮಧ್ಯ ಬಟ್ಟೆ ಚೇಂಜ್ ಮಾಡ್ಬೇಕಾದ್ ಬರುತ್ತೆ. ನಾವು ಒಂದು ಸಿನಿಮಾ ಮಾಡ್ತಾ ಇದ್ವಿ, ನರಸಿಂಹ ಅಂತ ಆ ಸಿನಿಮಾ ಹೆಸರು. ನಾನು ಶಂಕರ್ ನಾಗು ನಾನು ಮೇನ್ 2 ಕ್ಯಾರೆಕ್ಟರ್, ಸೆಕೆಂಡ್ ಹೀರೋ ತರ, ಕಾಮಿಡಿಯನ್ ಸೆಕೆಂಡ್ ಹೀರೋ ಆ ತರ. ನನಗೆ ವನಿತಾ ವಾಸು ಹೀರೋಯಿನ್. ಅದರಲ್ಲಿ ಒಂದು ಹಾಡು, ಆ ಹಾಡು ಶೂಟ್ ಮಾಡುವಾಗ ಬೆಂಗಳೂರಿನ ರೋಡ್ಸ್ ಅಲ್ಲೆಲ್ಲ ಶೂಟ್ ಮಾಡಿ, ಬೇರೆ ಬೇರೆ ಬೆಂಗಳೂರಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸ್ ಅಲ್ಲೆಲ್ಲ ಶೂಟ್ ಮಾಡಬೇಕು ಅಂತ ಇತ್ತು. ಸೊ ಎಲ್ಲ ಕಡೆ ಶೂಟ್ ಮಾಡಿ ಕಬ್ಬನ್ ಪಾರ್ಕ್ ಶಿಫ್ಟ್ ಆದ್ವಿ ನಾವು. ಕಬ್ಬನ್ ಪಾರ್ಕ್ ಶಿಫ್ಟ್ ಆದಾಗ ನಮ್ ಕಾರಲ್ಲಿ ಒಂದು ಡ್ರೆಸ್ ಕಳಿಸ್ಬಿಟ್ರು ಚೇಂಜ್ಗೆ ಅಂತ. ಬಟ್ ಇಲ್ಲಿ ಬಂದಾಗ ಏನಾಯ್ತು ಅಂದ್ರೆ ಅವನು ಲುಂಗಿ ಗಿಂಗಿ ಏನೂ ಇಲ್ಲ, ಪಬ್ಲಿಕ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ.
ಪಬ್ಲಿಕ್ ಎಲ್ಲ ಇದ್ದಾರೆ, ಇಲ್ಲಿ ಚೇಂಜ್ ಮಾಡ್ಬೇಕು ಡ್ರೆಸ್ನ. ನಾನು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೆ, ಹೆಂಗೆ ಪ್ಯಾಂಟ್ ಬಿಚ್ಚೋದು, ಇವಾಗ ಚೇಂಜ್ ಮಾಡ್ಬೇಕು ಅಂದ್ರೆ ಏನೂ ಇಲ್ಲ, ಲುಂಗಿ ಆಗಲಿ ಟವಲ್ ಆಗಲಿ ಏನೂ ಇಲ್ಲ. ಶಂಕರ್ನಾಗ ನೋಡಿದ್ರು ಏನೋ ಅಂದರು, ಸರ್ ಈ ಥರ ಏನೂ ಇಲ್ಲ ಲುಂಗಿ, ಅವೆಲ್ಲ ಯಾವನ್ ನೋಡ್ತಾನಲ್ಲೇ ಬಿಚ್ಚ ತಾಪ ಬಿಚ್ಬಿಟ್ಟು ಅಲ್ಲೇ ಹಾಕೊಂಡ್ರು ಅವರು. ಶಂಕರ್ನಾಗೆ ಬಿಚ್ಚ ಹಾಕಿದ್ಮೇಲೆ ನಾವ್ ಯಾಕೆ ಸಂಕೋಚ ಪಡಬೇಕು ಅಂತ ನಾವು ಅಲ್ಲೇ ಪಬ್ಲಿಕ್ ಮುಂದೆ ಬಿಚ್ಚ ಹಾಕೊಂಡ್ವಿ. ಅಲ್ಲಿಂದ ಆಚೆಗೆ ಇವತ್ತಿನ ತನಕ ಯಾವನ್ಗೂ ಟವಲ್ ಕೊಡು ಲುಂಗಿ ಕೊಡು ಅಂತ ಕೇಳೋದೇ ಇಲ್ಲ ನಾವು. ಎಲ್ಲಂದ್ರಲ್ಲಿ ಬಿಚ್ತೀವಿ ಹಾಕೋತೀವಿ. ನನ್ಗೆ ನೋಡಿ ಶಂಕರ್ನಾಗ್ ಅವರು ಎಲ್ಲರ ಮನ್ಸಿಗೂ ಯಾಕೆ ತುಂಬಾ ಹತ್ರ ಆಗ್ತಾರೆ ಅಂದ್ರೆ ಅವರ ಅಕಾಲಿಕ ಮರಣ. ಯಾಕೆಂದ್ರೆ ಅವ್ರು ಇನ್ನೂ ಇರ್ಬೇಕಿತ್ತು ಅನ್ನೋದು ತುಂಬಾ ಜನರ ಮನ್ಸಲ್ಲಿ. ಮತ್ತೊಬ್ರು ವ್ಯಕ್ತಿ ಅವರು ಕೂಡ ನಮ್ ಜೊತೆಗಿಲ್ಲ, ಬಟ್ ವೆರಿ ನಿಯರ್ ಅಂಡ್ ಡಿಯರ್ ಟು ಯು, ದಾದಾ ಡಾಕ್ಟರ್ ವಿಷ್ಣುವರ್ಧನ್. ಡಾಕ್ಟರ್ ವಿಷ್ಣುವರ್ಧನ್ ನನಗೆ ಪ್ರಾಣದಾತ, ಈಸ್ ನಾಟ್ ಜಸ್ಟ್ ದಾದಾ, ಪ್ರಾಣದಾತ. ಯಾಕೆ ಅಂದರೆ ಸಡನ್ಲಿ ಒನ್ ಡೇ ನನಗೆ ಐ ಫೆಲ್ ಸಿಕ್ ಆ್ಯಂಡ್ ಡಾಕ್ಟರ್ಸು ನನಗೆ ರಾಂಗ್ ಡಯಾಗ್ನೈಸ್ ಮಾಡಿಬಿಟ್ರು. ಕ್ರಿಪ್ಟೋಕಾಕಸ್ ಮೆನಿಂಜೈಟಿಸ್ ಅನ್ನೋ ರೋಗ ಇದೆ ನಿನಗೆ, ಪ್ರಪಂಚದಲ್ಲಿ 324 ಜನಕ್ಕೆ ಬಂದಿದೆ, ನೀನ್ 325ನೇ ಅವನು. ಅಯ್ಯೋ, ಬದುಕರೆ ಬದುಕದೆ ಸತ್ತರೆ ಸತ್ತೆ. ನಿನಗೆ ನಾವು ಟ್ರೀಟ್ಮೆಂಟ್ ತರಬೇಕಾದ್ರೆ ಅಮೆರಿಕಾಯಿಂದ ತರಿಸ್ಬೇಕು ಔಷಧಿ, ಅದಕ್ಕೆ ಇಷ್ಟು ದುಡ್ಡು ಆಗತ್ತೆ, ಅಷ್ಟು 2 ಲಕ್ಷ ರೂಪಾಯಿ ಆಗತ್ತೆ 21 ದಿವಸ ಟ್ರೀಟ್ಮೆಂಟ್ಗೆ ಅಂತ. 2 ಲಕ್ಷ ರೂಪಾಯಿ ಆಗಿನ ಕಾಲದ ದೊಡ್ಡ ಅಮೌಂಟು. ಸೊ ನಾನು ಏನ್ ತಲೆ ಓಡಿಸ್ತೆ ಅಂದ್ರೆ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಇಂದ ದುಡ್ಡು ಕೇಳಬೇಕು ಅಂತ. ಓಕೆ, ಆಗ ವಿಷ್ಣುವರ್ಧನ್ ಸರ್ದು ಒಂದು ಸಿನಿಮಾ ನಡೀತಿತ್ತು, ರವಿ ವರ್ಮಾ ಅಂತ. ಅದರ ಪ್ರೊಡ್ಯೂಸರು ರಮೇಶ್ ಅಂತ ಹೇಳಿ ಮಿನಿಸ್ಟ್ರು. ಸೊ ವಿಷ್ಣುವರ್ಧನ್ ಅವ್ರನ್ನ ಹಿಡಿದು ಅವ್ರ ಮೂಲಕ ರಮೇಶ್ನ ಹಿಡಿದು ರಮೇಶ್ ಮೂಲಕ ಚೀಫ್ ಮಿನಿಸ್ಟರ್ ಫಂಡ್ ಇಂದ ದುಡ್ಡು ತಗೋಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹುಷಾರೇ ಇರಲಿಲ್ಲ, ಟೋಟಲಿ ಐ ವಾಸ್ ಸಿಕ್. ಹಂಗೆ ಹೋಗಿದ್ದೆ, ಶೂಟಿಂಗ್ ಸ್ಪಾಟ್ಗೆ ಹೋದೆ. ಆಗ ಅವರು ನೋಡ್ಬಿಟ್ಟು ಏನಾಯ್ತು ನಿನಗೆ, ಯಾಕೆ ಹಿಂಗಿದ್ಯಾ ಅಂದ್ರು. ಈ ತರ ಆಗಿದೆ ನನಗೆ, ಸೊ ದಯವಿಟ್ಟು ನನಗೆ ಈ ತರ ಹೇಳಿ ನನಗೆ ಒಂಚೂರು ಫಂಡ್ ಕೊಡಿಸಿ, 1 ನಿಮಿಷ ಕೂತ್ಕೋ ಅಂದ್ಬಿಟ್ಟು ಕೂಡಿಸಿದ್ರು. ಅವ್ರ ಶಿಷ್ಯನ್ಗೆ ಕಾಫಿ ಕೊಡು ಚಂದ್ರುಗೆ ಅಂತ ಹೇಳಿ ಹೋದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಬಂದ್ಬಿಟ್ಟು, ಚಂದ್ರು ನಾನು ಕಾರ್ ತಗೊಂಡೋಗು, ಒಬ್ರು ಡಾಕ್ಟರ್ಗೆ ಹೇಳಿದ್ದೀನಿ, ಅವ್ರು ಫಸ್ಟ್ ಇನ್ನೊಂದು ಟೆಸ್ಟ್ ಮಾಡ್ತಾರೆ, ಲೆಟೆಸ್ಟ್ ಟೇಕ್ ಎ ಸೆಕೆಂಡ್ ಒಪಿನಿಯನ್ ಅಂತ. ಅಲ್ಲಿವರೆಗೂ ಸೆಕೆಂಡ್ ಒಪಿನಿಯನ್ ತಗೋಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ನಂಗೆ. ಅದಾದ್ಮೇಲೆ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು, ಅವ್ರು ಇನ್ನೊಬ್ಬ ಡಾಕ್ಟರ್ ರೆಫರ್ ಮಾಡಿದ್ರು. ಒಂದ್ ದಿವಸದಲ್ಲಿ 3 ಡಾಕ್ಟರ್ಗಳನ್ನ ನೋಡಿದೆ. ಫೈನಲಿ ಐ ಮೆಟ್ ಎ ನ್ಯೂರೋ ಸರ್ಜನ್, ಡಾಕ್ಟರ್ ಶ್ರೀನಿವಾಸ್ ಅಂತ. ಈವನ್ ನೌ ಹಿ ಈಸ್ ದಿ ನ್ಯೂರೋ ಸರ್ಜನ್ ಆಫ್ ರಾಮಯ್ಯ ಹಾಸ್ಪಿಟಲ್. ಅವರು ನನಗೆ ಲಂಬಾರ್ ಪಂಕ್ಚರ್ ಅಂತೆಲ್ಲ ಮಾಡಿ, ಏನೋ ಒಂದು ಟೆಸ್ಟ್ ಎಲ್ಲ ಮಾಡಿ ನನಗೆ ಕ್ರಿಪ್ಟೋಕಾಕಸ್ ಮೆನಿಂಜೈಟಿಸ್ ಇಲ್ಲ ಅಂತ ಪ್ರೂವ್ ಮಾಡಿದ್ರು. ಪ್ರೂವ್ ಮಾಡ್ಬಿಟ್ಟು ನಿನಗೆ ಟ್ಯೂಬರ್ಕುಲೋಸಿಸ್ ಮೆನಿಂಜೈಟಿಸ್ 1 ವರ್ಷ ಔಷಧಿ ತಗೋಬೇಕು ಅಂದ್ಬಿಟ್ಟು 1 ವರ್ಷದ ಔಷಧಿ ನನ್ನ ಮುಂದೆ ಇಟ್ಬಿಟ್ರು. ನಾನು ದುಡ್ಡು ಕೊಡೋಕೆ ಹೋದ್ರೆ ನೋ ಇಟ್ಸ್ ಆಲ್ ಬಿನ್ ಪೇಡ್ ಬೈ ವಿಷ್ಣುವರ್ಧನ್, ಆಲ್ ಇಯರ್ ಟೋಟಲ್. ಒಂದೇ ಒಂದು ಟೆಸ್ಟ್ ಇದು ಯಾವ್ದ್ರದ್ದು ಅವರು ದುಡ್ಡು ತಗೊಳ್ಳಿಲ್ಲ, ಎಲ್ಲ ವಿಷ್ಣುವರ್ಧನ್ ಪೇಡ್ ದ ಹೋಲ್ ಮನಿ. ನನಗಾಗ ಒಂಥರ ಗಾಬರಿ ಆಗ್ಬಿಡ್ತು ನನಗೆ, ಇದೇನು ಹಿಂಗೆಲ್ಲ ಅಂತ. ಸೊ ದೆನ್ ಔಷಧಿ ತಗೊಂಡೆ, 3 ದಿವಸದಲ್ಲಿ ಐ ವಾಸ್ ಆಲ್ ರೈಟ್. ದೆನ್ ಹೋಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಅದೇ ರವಿ ವರ್ಮಾ ಸಿನಿಮಾದಲ್ಲಿ ನನ್ಗೊಂದು ರೋಲ್ ಕೊಡ್ಸಿದ್ರು. ಆಮೇಲೆ ಒಂದ್ ದಿವಸ ಅಗೇನ್ ಹಿ ಕಾಲ್ಡ್ ಮೀ, ಮನೆಗೆ ಬನ್ನಿ ಅಂತ. ಸೊ ಐ ವೆಂಟ್ ಟು ಹಿಸ್ ಹೌಸ್. ತಿರುಪತಿ ಪ್ರಸಾದ ಕೊಟ್ಟರು ನನಗೆ. ಏನ್ ಸರ್ ಇದು ಅಂದೆ. ನಿನಗೆ ಹರಿಸ್ಕೊಂಡಿದ್ದೆ, ನೀನು ಹುಷಾರಾಗ್ಲಿ ಅಂತ ತಿರುಪತಿಗೆ, ತಗೋ ಪ್ರಸಾದ ಅಂತ ಕೊಟ್ರು. ಭಾರತಿ ಅಮ್ಮ, ವಿಷ್ಣುವರ್ಧನ್ ಇಬ್ರು ನನಗೆ. ಅಂದ್ರೆ ಆ ತರ ವ್ಯಕ್ತಿತ್ವ ವೆರಿ ರೇರ್. ದೇ ಕುಡ್ ಹ್ಯಾವ್ ಜಸ್ಟ್ ಗಿವ್, ಹಿ ಕುಡ್ ಹ್ಯಾವ್ ಜಸ್ಟ್ ಗಿವನ್ ಮಿ ಸಮ್ ಮನಿ, ಆರ್ ಹಿ ಕುಡ್ ಹ್ಯಾವ್ ಸೆಡ್ ಹೇಳ್ತೀನಪ್ಪ ಇವರಿಗೆ ರಮೇಶ್ಗೆ ಅಂತ ಹೇಳಿ ಮುಗಿಸ್ಬಿಡ್ಬೋದಾಗಿತ್ತು, ಅಥವಾ ನೋಡೋಣ ನಾಳೆ ಬಾ ಅಂತ ಹೇಳ್ಬಿಡ್ಬೋದಾಗಿತ್ತು. ಬಟ್ ಹಿ ವೆಂಟ್ ಆಲ್ ಔಟ್. ನನಗೆ ಫುಲ್ ಟ್ರೀಟ್ಮೆಂಟ್ ಸಿಕ್ಕಿ ನಾನು ಹುಷಾರಾದ್ಮೇಲೆ ಮತ್ತೆ ಸಿನಿಮಾಗಳು ಮಾಡೋದಕ್ಕೆ ಕೆಲ್ಸಗಳು ಕೊಟ್ಟು. ಎಷ್ಟು ಗ್ರೇಟ್ ಅಂದ್ರೆ ವಿಷ್ಣುವರ್ಧನ್, ನಾನು ಆ ಥರ ಹೀರೋ ಮತ್ತೆ ನೋಡ್ಲೇ ಇಲ್ಲ. ಅವ್ರು ಫೋನ್ ಮಾಡೋರು, ಚಂದ್ರು ನಿನ್ ಪೇಮೆಂಟ್ ಎಲ್ಲ ಬಂತು ಸರ್, ಹಾಗಾದ್ರೆ ನಾನು ಡಬ್ಬಿಂಗ್ ಮಾಡ್ತೀನಿ, ನಿನ್ ಪೇಮೆಂಟ್ ಬಂದಿಲ್ಲ ಅಂದ್ರೆ ನಾನು ಡಬ್ಬಿಂಗ್ ಮಾಡಲ್ಲ ಅಂತ. ಯಾವ್ದೋ 2 ಸಿನಿಮಾದಲ್ಲಿ ನನಗೆ ಪೇಮೆಂಟ್ ಬಂದಿರ್ಲಿಲ್ಲ, ನಂತರ ಒಂದು 5-6 ಜನಕ್ಕೆ ಪೇಮೆಂಟ್ ಬಂದಿರ್ಲಿಲ್ಲ. ಇವರು ನಾನು ಡಬ್ಬಿಂಗ್ ಮಾಡಲ್ಲ, ಅವ್ರಿಗೆಲ್ಲ ಪೇಮೆಂಟ್ ಮಾಡಿ ಅಂದ್ಬಿಟ್ಟು. ಆಮೇಲೆ ಆ ಪ್ರೊಡ್ಯೂಸರ್ ಎಲ್ಲ ಬಂದು ನಮಗ್ ಬೈದು, ನೀವ್ ಹೆಂಗ ಕಂಪ್ಲೇಂಟ್ ಮಾಡ್ತೀರ ವಿಷ್ಣುವರ್ಧನ್ ಹತ್ರ ಅಂತೆಲ್ಲ ಹೇಳಿ, ನಮ್ ಪೇಮೆಂಟ್ ಸೆಟಲ್ ಆಗಿದೆ ಅಂತ ನಾವು ಫೋನ್ ಮಾಡಿದ್ಮೇಲೆ ಹಿ ವೆಂಟ್ ಅಂಡ್ ಡಬ್.
ಅಂದ್ರೆ ಆ ತರ ಜೊತೆಯಲ್ಲಿ ಕೆಲಸ ಮಾಡುವ ಕಲಾವಿದರ ಬಗ್ಗೆ ಕಾಳಜಿ ನಾನು ಎಲ್ಲೂ ನೋಡ್ಲಿಲ್ಲ. ಅಮೇಝಿಂಗ್ ಹ್ಯೂಮನ್. ಅದಕ್ಕೆ ಅವರು ಜಸ್ಟ್ ದಾದ ಅಲ್ಲ, ಪ್ರಾಣದಾತ. ನಮ್ ತಂದೆಗೆ ಆಕ್ಸಿಡೆಂಟ್ ಆದಾಗಲೂ ಈ ಗಾಟ್ ಟು ನೋ, ಅಂಡ್ ನಾನು ಅವ್ರ ಜೊತೆಗೆ 3 ಸಿನಿಮಾ ಮಾಡಿದ್ದೆ. ಹೌದು. ಹಿ ಕೇಮ್ ಅಂಡ್ ನನ್ನ ಸ್ಕೂಲ್ ಅಡ್ಮಿಷನ್ ಆಗೋವರೆಗೂ ನಾನು ನಮ್ಮ ತಂದೆ ಗುಣ ಆಗೋವರೆಗೂ ಹಿ ಕೆಪ್ಟ್ ಅ ಟ್ರ್ಯಾಕ್ ಅಂಡ್ ಹಿ ಆಲ್ವೇಸ್ ಯೂಸ್ ಟು ಆಸ್ಕ್. ನಾನು ಯಾವತ್ತಿಗೂ ಅದನ್ನೆಲ್ಲ ಮರೆಯೋಕ್ಕಾಗೋದಿಲ್ಲ. ನಾನು ಇಷ್ಟೆಲ್ಲ ನೀವು ಮಾಡಿದ್ದೀರಾ, ಬಟ್ ಆಬ್ವಿಯಸ್ಲಿ ಲೈಫಲ್ಲಿ ತುಂಬ ಕಷ್ಟಗಳನ್ನೂ ನೋಡಿದ್ದೀರಾ ನೀವು. ಯು ಹವ್ ಕಮ್ ಫ್ರಮ್ ಸ್ಕ್ರ್ಯಾಚ್. ನಿಮ್ಮ ಪ್ರಕಾರ ಹಸು ಅಂದ್ರೆ ಏನು ಸರ್? ಹಸು ಅಂದ್ರೆ ಯಾವ ಹಸು ಬಗ್ಗೆ ಮಾತಾಡ್ತಿದ್ಯಾ? ಆ ಜ್ಞಾನದ ಹಸುವ, ದುಡ್ಡಿನ ಹಸುವ, ಹೊಟ್ಟೆ ಹಸುವ? 3. ಯಾಕೆಂದ್ರೆ ಊರಲ್ಲಿ ಎಲ್ಲಾ ಕಡೆ ಹೋದ್ರು ಇವಾಗ ಸಾರ್ ಅಂತ ತಗೊಂಬಂದ್ 2 ತಟ್ಟೆ, ಅದ್ರಲ್ಲಿ ವಿವಿಧವಾದಂತ ತಿಂಡಿಗಳು ಟೇಸ್ಟ್ ಮಾಡೋದಕ್ಕೆ ಎಲ್ಲಾ ತರನೂ ಇರುತ್ತೆ. ಬಟ್ ಐ ಆಮ್ ಶ್ಯೂರ್ ದೇರ್ ಆರ್ ಡೇಸ್ ನಿಮ್ಗೆ ಒಂದೊಂದು ಹೊತ್ತಿನ ಊಟಕ್ಕೂ ನೀವು ಕಷ್ಟಪಟ್ಟಿರ್ತೀರಾ. ಊಟಕ್ಕೆ ಕಷ್ಟ ಪಟ್ಟಿದ್ದೀನಿ, ದುಡ್ಡಿಗೂ ಕಷ್ಟಪಟ್ಟಿದ್ದೀನಿ, ಜ್ಞಾನಕ್ಕೆ ಕಷ್ಟಪಟ್ಟಿಲ್ಲ. ಓಕೆ, ಹೆಂಗೆ ಅಂದ್ರೆ ಅದನ್ನ ಕಷ್ಟ ಅಂತ ತಗೊಂಡ್ರೆ ಕಷ್ಟ. ಅದು ನಾವು ಒಂಥರ ಒಡ್ಡಾಗಿ ಬೆಳೆದವರು. ನಾವು ಕಷ್ಟವನ್ನ ಒಂಥರ ಎಂಜಾಯ್ ಮಾಡಿದೀವಿ ನಾವು. ಅದರಲ್ಲೇ ಸುಖ ಏನು ಅಂತ ಹುಡುಕ ಪ್ರಯತ್ನ ಮಾಡಿರೋದು. ಉದಾಹರಣೆಗೆ ದುಡ್ಡು ಇರ್ತಾ ಇರ್ಲಿಲ್ಲ, ಬಡತನ ಅಂದ್ರೆ ಕಾಸು ಇರ್ತಾ ಇರ್ಲಿಲ್ಲ. ಹಾಗಂತ ಅಯ್ಯೋ ಅಂತ ಆಕಾಶ ತಲೆ ಮೇಲೆ ಬಿದ್ದಂಗೆಲ್ಲ ಕೊಡ್ತಾ ಇರ್ಲಿಲ್ಲ. ನಮ್ಗೇನ್ ಬೇಕು ಇವಾಗ? ಹೊಟ್ಟೆ ತುಂಬ ಊಟ ಬೇಕು ಅಷ್ಟೇ ಅಲ್ವಾ? ಸೊ ನಾನೇನ್ ಮಾಡ್ತಿದ್ದೆ, ನಮ್ಮ ಏರಿಯಾ ಹುಡುಗರಿಗೆಲ್ಲ ನಾನು ಬ್ಯಾಚುಲರ್, ಇಲ್ಲಿ ನಮ್ಮ ಅಪ್ಪ ಅಮ್ಮ ದಾವಣಗೆರೆಯಲ್ಲಿದ್ರು. ನನ್ನ ಮಕ್ಕಳ ಅಲ್ಲೆಲ್ಲೆಲ್ಲೋ ಹೋಗಿ ಅದರೊಳಗೆ ಬಾರ್ಗಿರೆಲ್ಲ ಯಾಕೋ ಕುಡಿತೀರ, ನನ್ನ ರೂಮಿಗೆ ಬಂದು ಕುಡೀರೋ ಅಂದ್ಬಿಡವೆ. ಅವ್ರಿಗೆ ಜಾಗ ಸಿಕ್ತು ಅಂದ್ಬಿಟ್ಟು ಬರೋರು, ಬೀರೆಲ್ಲ ಕುಡ್ಕೊಂಡು ಹೋಗೋರು. ಆಮೇಲೆ ಆ ಬೀರ್ ಬಾಟ್ಲ್ ಎಲ್ಲ ತಗೊಂಡೋಗಿ ಮಾರುವೆ. 1 ಬಾಟ್ಲ್ ₹1 ಸಿಗೋದು. ಅವ್ರು ಒಂದು 20-25 ಬಾಟ್ಲ್ ಖಾಲಿ ಮಾಡಿರೋರು. ಅದನ್ನೆಲ್ಲ 2 ಬ್ಯಾಗ್ ಹಾಕೊಂಡ್ಬಿಟ್ಟು ತಗೊಂಡೋಗ್ಬಿಟ್ಟು ₹25, ಅರ್ಧ kg ಅಕ್ಕಿ, ಅರ್ಧ kg ಬೇಳೆ ತಗೊಂಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೆ. ಊಟದ ಪ್ರಾಬ್ಲಮ್ ಇರ್ತಾ ಇರಲಿ. ಆ ಟೈಮಲ್ಲಿ ನಮ್ಗೆ ಇದು ಕಷ್ಟ ಅನಿಸ್ಬಿಟ್ರೆ ಅದು ಬಹಳ ಕಷ್ಟ. ಅರ್ಥ ಆಗ್ತಿದ್ಯಾ? ಆಮೇಲೆ ಊಟಕ್ಕೆ ಸಮಸ್ಯೆ, ಯಾವಾಗಲೂ ಸಮಸ್ಯೆನೇ. ನಮ್ಮ ಮನೆ ಹತ್ರ ಒಂದು ಡಬ್ಬ ಅಂಗಡಿ ಇತ್ತು. ಡಬ್ಬ ಅಂಗಡಿನೇ ಲಿಟ್ರಲಿ ಒಂದು ಡಬ್ಬ, ಸಿಗರೇಟ್ ಎಲ್ಲ ಮಾರೋರು. ಅಲ್ಲೊಂದು ಆಂಟಿ, ಒಂದು ಅಂಕಲ್. ಓಕೆ, ಅವರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ. ನಾನು ಯಾವುದೋ ಸಿಹಿ ಕೈ ಏನೋ ಮಾಡಿಬಿಟ್ಟಿದ್ದೆ, ನನ್ನ ಕಂಡ್ರೆ ತುಂಬ ಇಷ್ಟ. ಬಟ್ ದುಡ್ಡಿಲ್ಲ ನಮ್ಮ ಹತ್ರ, ಯಾರು ಪೇಮೆಂಟ್ಗಳೇ ಕೊಡ್ತಾ ಇರಲಿಲ್ಲ. ಸೊ ಅವರಲ್ಲಿ ಹೋಗ್ಬಿಟ್ಟು, ಆಂಟಿ ಅವ್ರು ಚಪಾತಿ ಮಾಡೋರು, ಚಪಾತಿ ನೀವು ಕೊಡ್ಬಿಡಿ, ನಾನು ದುಡ್ಡು ಬಂದಾಗ ಕೊಡ್ತೀನಿ ಅಂತ. ತಿನ್ಕೊಂಡು ಹೋಗು ಮಗ ಅನ್ನೋರು. ಅವ್ರ ಲೆಕ್ಕ ಇಡಬೇಕು, ನಾನು ಇಡ್ತಾ ಇರಲಿಲ್ಲ. ಅಷ್ಟು ಹೊಟ್ಟು ತುಂಬ ಊಟ ಹಾಕೋರು ಅವರು, ಹೊಟ್ಟು ತುಂಬ ಊಟ ಹಾಕೋರು. ನಾನು ಏನು ಚಪಾತಿ ತಿನ್ನವೇ. ನಾನು, ಪ್ರಕಾಶ್ ರೈ, ಇನ್ನೊಬ್ಬ ಗ್ರಾಫ್ ಅಂತ, ನಾವು 3 ಜನ. ಓಕೆ, ಕಡು ಬಡತನ ನಮಗೆ. ದಿನ ಲೋಗೋದು, ತಿನ್ನೋದು. ಅವ್ರು ಲೆಕ್ಕ ಇಟ್ಕೊಳ್ಳೋರು. ಈ ಚಂದ್ರು 10 ಚಪಾತಿ ತಿಂದ, ಪ್ರಕಾಶ್ ರೈ 10 ತಿಂದ, ಗ್ರಾಫ್ 3 ತಿಂದ, 4 ತಿಂದ, ಇವತ್ತು 23 ಚಪಾತಿನಪ್ಪ. ಅವಾಗೆಲ್ಲ 50 ಪೈಸೆ ಒಂದು ಚಪಾತಿ. ಅದ್ರ ಲೆಕ್ಕ ಇಡೋರು ಎಷ್ಟು ಅಮೌಂಟ್ ಅಂತ. ನಂಗೆ ಯಾವತ್ತೋ ಒಂದ್ ದಿವಸ ಆಕ್ಟ್ ಮಾಡಿದಕ್ಕೆ ಒಂದು ₹100 ₹200 ಬಂದ್ಬಿಟ್ರೆ ತಗೊಂಡಾಗ ಆಂಟಿ ಕೊಟ್ಬಿಡೋದು. ₹200 ಕೊಟ್ಬಿಡ್ತಿದ್ದೆ. ಅಲ್ಲಿಗೆ ಅವ್ರ ಬಿಲ್ ಸೆಟ್ಲು. ಅವ್ರು ಎಷ್ಟೋ ಸಲ ಅವ್ರು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕಾಸು ಕೊಟ್ಟಿದ್ದೀನಿ, ಎಷ್ಟೋ ಸರ್ತಿ ಅವ್ರು ನಾನು ಕಾಸು ಕೊಟ್ಟಿದ್ದಕ್ಕಿಂತ ಜಾಸ್ತಿ ಊಟ ಹಾಕಿದ್ದಾರೆ. ಸೊ ಯಾವತ್ತು ಅದು ಹೊಟ್ಟೆ ಹಸುವನ್ನ ಆ ಥರ ನಾವು ನೋಡ್ಲೇ ಇಲ್ಲ. ಅಂದ್ರೆ ಊಟ ಸಿಗಬೇಕು ಅಷ್ಟೇ. ಎಲ್ಲದಕ್ಕಿಂತ ಮೀರಿದ್ದೇನು ಗೊತ್ತಾ, ತುಂಬಾ ಹೊಟ್ಟೆ ಹಸುವಾಯ್ತಾ, ನಾವು ಸೀದಾ ಯಾವ್ದಾದ್ರು ಮದುವೆ ಮನೆಗೆ ಹೋಗ್ಬಿಡ್ತಿದ್ದೆ. ಆಮೇಲೆ ಹಸು ಅನ್ನೋದಿದೆಯಲ್ಲ, ನಾನು ಇದುವರ ತನಕ ನಾನು ಒಬ್ಬನೇ ಹೋಟ್ಲ್ಗೆ ಹೋಗಿ ತಿನ್ನೋದಿಲ್ಲ, ಜೊತೆಗೆ ಯಾರು ಇರಬೇಕು. ತಿನ್ನುವುದು, ತಿನ್ನಿಸುವುದು, ಇದೆರಡೂ ನನಗೆ ಬಹಳ ಇಂಪಾರ್ಟೆಂಟು. ಆಹಾರ ವೇಸ್ಟ್ ಮಾಡಲ್ಲ. ಆಹಾರ ಒಂಚೂರು ವೇಸ್ಟ್ ಮಾಡಲ್ಲ. ತಟ್ಟೆ ಮೇಲೆ ಹಾಕಿದ್ದೆ ಎಲ್ಲ ಫುಲ್ ಬಳದು ತಿಂದ್ಬಿಟ್ಟೆ ಬರೋದು. ನಂಗೆ ಅವ್ರಿಗೆ ಕಾಮನ್ ಫ್ಯಾಕ್ಟರ್ ಏನಂದ್ರೆ ಎಲೆ ಮೇಲೆ ಇನ್ನೊಬ್ರು ಊಟ ಮಾಡ್ಬೋದು, ಅಷ್ಟು ನೀಟಾಗಿರುತ್ತೆ. ನಮ್ಮ ಅಪ್ಪನೂ ಸೇಮ್, ಏನಿದೆಯೋ ಖಾಲಿ ಮಾಡ್ಬೇಕು, ಉಪ್ಪು ಒಂದು ಬಿಟ್ಬಿಡ್ಬೇಕು ಅಷ್ಟೇ. ಉಪ್ಪು ಕೂಡ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಬಿಡ್ಬೇಕು, ಹಂಗೆ ಬಿಡಬಾರ್ದು ಅಂತ, ಉಪ್ಪಿನ ಋಣ ಉಳಿಯುತ್ತೆ ಆ ತರ. ನೀವು ಆಗ್ಲೇ ಹೇಳಿದ್ರಿ ಡಬ್ಬಾ ಅಂಗಡಿ ಬಗ್ಗೆ ಮಾತಾಡ್ಬೇಕಾರೆ ಅಲ್ಲಿ ಸಿಗರೇಟು ಟೀ ಎಲ್ಲ ಮಾರೋರು ಅಂತ.
ಯು ಆರ್ ಚೈನ್ ಸ್ಮೋಕರ್ ಅಂತ ನಾನು ಕೇಳಿದ್ದೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ನಲ್ಲೂ ಕೂಡ ಒಂದು ಒಗಟ್ಟು ಮಾಡ್ಬಿಟ್ಟಿದ್ರು ಇವ್ರ ಮೇಲೆ, ಏನಂದ್ರೆ 100 ಸಿಗರೇಟ್ಗಳ ಸರದಾರ ಅಂತ. ತುಂಬಾ ಜನ ಒದ್ದಾಡ್ತಾರೆ ಸಿಗರೇಟ್ ಸೇದೋದನ್ನ ಬಿಡೋದಕ್ಕೆ ಅಂತ, ಬಟ್ ಕೋಲ್ಡ್ ಟರ್ಕಿ ಹೆಂಗ್ ಬಿಟ್ರಿ ನೀವು ಅದನ್ನ? ಅದ್ರ ಕಥೆನೇ ಬಹಳ ವಿಚಿತ್ರ. ಸಿಗರೇಟ್ ಬಿಡಬೇಕು ಅಂದ್ರೆ ಹಂಗೆಲ್ಲ ಬಿಡಕ್ಕಾಗಲ್ಲ. ಅದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಅದು ನಾಟತ್ತೆ. ಅದು ಬಂದು ತಲೆಗೆ ಬಂದಾಗ ಬಿಡ್ತೀವಿ. ಅಲ್ಲಿವರೆಗೂ ಸುಮ್ಮನೆ ತುಟಿಯಲ್ಲಿ ಹೇಳ್ತಾ ಇರ್ತೀವಿ ಅಷ್ಟೇ, ಬಿಡ್ತೀನಿ ಇವತ್ತೇ ಲಾಸ್ಟು, ಈ ಸಿಗರೇಟ್ ಲಾಸ್ಟು, ಇದೆಲ್ಲ ಕತೆ ಯಾವನು ಬಿಡೋಕ್ಕಾಗಲ್ಲ. ನಾವು ಕಡಿಮೆ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ. ನಾವು ಮೊದಲು 10 ಸಿಗ್ತಿದ್ವಿ, ಇವಾಗ 3 ಸಿಗರೇಟ್ ಚಾನ್ಸೇ ಇಲ್ಲ. ಕಡಿಮೆ ಮಾಡ್ಕೊಂಡು ಬಿಡೋದೆಲ್ಲ ಚಾನ್ಸ್ ಇಲ್ಲ. ಅದು ಇಲ್ಲಿಗೆ ಬರುತ್ತೆ ಒಂದಿನ ಬಿಡಬೇಕು ಅಂತ, ಆಟೋಮೆಟಿಕ್ಕಾಗಿ ಬಿಡ್ತೀವಿ. ಅದು ಆ ಥರ ನನಗೆ ಬಂದಿದ್ದು ಹೆಂಗೆ ಅಂದರೆ, ನಾನು ವಿಷ್ಣುವರ್ಧನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ, ರಾಯರು ಬಂದರು ಮಾವನ ಮನೆಗೆ ಅಂತ. ದ್ವಾರಕೀಶ್ ಅವರು ಡೈರೆಕ್ಟ್ರು. ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗು. ಚಿಕ್ಕಮಂಗ್ಳೂರಲ್ಲಿ ವಸಂತ್ ವಿಹಾರ್ ಅಂತ ಒಂದು ಹೋಟ್ಲಲ್ಲಿ ನಮ್ಗೆ ರೂಮ್. ನಾನು 10 ಪ್ಯಾಕೆಟ್ ಕೊಂಡ್ಕೊಳ್ಳೋವೆ ಯಾವಾಗ 100 ಸಿಗರೇಟ್ಸ್ ಡೇ. ಸೊ ಒಂದು ಬೆಲ್ಟ್ ಬ್ಯಾಗಲ್ಲಿ 10 ಪ್ಯಾಕೆಟ್ ಇಟ್ಕೊಂಡು ನಾನು ಶೂಟಿಂಗ್ ಹೋಗೋದು ಎಲ್ಲೋದ್ರು. ಅಫ್ಕೋರ್ಸ್ ನನ್ನ ಹತ್ರ ಯಾರೋ ಸಿಗರೇಟ್ ಕೊಡೋವೆ, ನಾನು ಸೇರ್ತಾರೆ, ಹಿಂಗೆ ಆಗ್ತಿತ್ತು. ಸೊ ಈ 10 ಪ್ಯಾಕೆಟ್ ಇರೋ ಬೆಲ್ಟ್ ಬ್ಯಾಗ್ನ ಹಾಕೊಂಡು ಬಂದು ಕಾರಲ್ಲಿ ಕೂತ್ಕೊಂಡೆ. ಬೆಳಿಗ್ಗೆ 6 ಗಂಟೆಗೆ. ಅದು ಯಾವುದೋ ಒಂದು ಹುಡುಗಿ ಬರಬೇಕಾಗಿತ್ತು, ಅವಳು ಇನ್ನೂ ಬಂದಿರಲಿಲ್ಲ. ನನಗೆ ಟಾಯ್ಲೆಟ್ಗೋಸ್ಕರ ಆಗ್ಬಿಡ್ತು. ಸರಿ, 1 ನಿಮಿಷ ಅಣ್ಣ, ನಾನು ಟಾಯ್ಲೆಟ್ಗೆ ಹೋಗಿ ಬಂದ್ಬಿಡ್ತೀನಿ ಅಂತ ಡ್ರೈವರ್ಗೆ ಹೇಳ್ಬಿಟ್ಟು ನಾನು ಓಡೋದು ರೂಮ್ಗೆ. ಟಾಯ್ಲೆಟಲ್ಲಿ ಕೂತೀವಿ, ಬಂದು ಬಾಗಿಲು ತಡ್ದವನು, ಅಣ್ಣ ಬಂದ್ಬಿಟ್ರು ಅವ್ರು ಮೇಡಮ್, ಬನ್ನಿ ಅಂತ. ಸರಿ, ನಾನು ಅರ್ಜೆಂಟಲ್ಲಿ ಸಿಗರೇಟ್ ಸೇರ್ತಾ ಇದ್ದೆ ಟಾಯ್ಲೆಟಲ್ಲಿ ಕೂತ್ಕೊಂಡು. ಹಂಗೆ ಓಡ್ ಬಂದೆ, ದಬ್ಬ ಬಂದೆ. ಆ ಬ್ಯಾಗ್ನ ರೂಮಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಕಾರಲ್ಲಿ ಕೂತ್ಕೊಳ್ತೀನಿ. ಸುಂದರವಾಗಿರೋ ಹುಡುಗಿ, ಗಮನ ಎಲ್ಲ ಅವಳ ಮೇಲೆ ಹೊಟ್ಟೋಯ್ತು. ಅವಳ ಹತ್ರನೇ ಮಾತಾಡ್ತಾ ಒಂದಷ್ಟು ದೂರ ಹೋಗ್ಬಿಟ್ವಿ. ಸುಮಾರು ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಕಾಡೊಳಗೆ ಹೋಗ್ಬಿಟ್ವಿ. ಆಮೇಲೆ ಹಿಂಗೆ ಮುಟ್ಟು ನೋಡ್ಕೊಳ್ತೀನಿ, ಬ್ಯಾಗೇ ಇಲ್ಲ, ಸಿಗರೇಟೇ ಇಲ್ಲ. ಸ್ಪಾಟ್ಗೆ ಹೋದ್ರೆ ಯಾವನೂ ಸಿಗರೇಟ್ ಕೊಡಲ್ಲ ನನಗೆ, ಯಾವನೂ ಕೊಡಲ್ಲ. ಅಣ್ಣ ಇರೋದೇ 2 ಅಣ್ಣ ಸಾಯಂಕಾಲ ತನಕ ಮ್ಯಾನೇಜ್ ಮಾಡ್ಕೊಂಡು, ಅಣ್ಣ ಇರೋದೇ 1 ಅಣ್ಣ ನೀವೇ ಇದ್ರೆ ಕೊಡೋಣ. ಹಿಂಗೇನೆ ನನ್ನ ಮಕ್ಕಳು ನನ್ನ ಹತ್ರ ಸಿಗರೇಟ್ ಕೇಳಿ ತಗೊಳ್ತಿದ್ದವರು ನನಗೆ ಒಬ್ಬರು ಸಿಗರೇಟ್ ಕೊಡಲಿಲ್ಲ. ಫುಲ್ ಡೆಸ್ಪರೇಟ್ ಆಗ್ಬಿಟ್ಟೆ ನಾನು. ಆ ಟೈಮಲ್ಲಿ ಅದು ಯಾರೋ ಪಬ್ಲಿಕ್ ಒಂದು ಅಂಬಾಸಿಡರ್ ಕಾರ್ ಬಂದು ಇಳಿದ್ರು, ಶೂಟಿಂಗ್ ನೋಡೋಕ್ಕೆ ನಿಂತ್ಕೊಂಡ್ರು. ಒಂದು ಇದನ್ನು ಓಪನ್ ಮಾಡಿದ್ರು, ಏನೋ ಹೊಸ ಪ್ಯಾಕೆಟ್ ಓಪನ್ ಮಾಡಿದ್ರು. ನಾನು ಸೀದಾ ಹೋದೆ ಅವ್ರ ಹತ್ರ. ಅವರು ಹೊಲ ಸರ್ ಅಂದರು, ಒಂದು ಸಿಗರೇಟ್ ಕೊಡಿ ಅಂದೆ. ಅವರು ಕೊಟ್ಟರು ಒಂದು ಸಿಗರೇಟ್, ನಾನು ಹತ್ತಿಸ್ದೆ. ಅದೇನೋ ಆ ಮೊಮೆಂಟಲ್ಲಿ ನನಗೆ ಎಷ್ಟು ದಾಸ ಆಗ್ಬಿಟ್ಟಿನಿ ಸಿಗರೇಟ್ಗೆ ಅಂದರೆ, ಇದನ್ನ ನಾನು ಭಿಕ್ಷೆ ಬೇಡ್ಬಿಟ್ಟೆ ಇವತ್ತು ಅನ್ಸ್ಬಿಟ್ಟು ಬಿಸಾಕ್ತೆ. ಅದೇ ಲಾಸ್ಟ್ May 17, 1993 ಇಲ್ಲಿವರೆಗೂ ಸೇರಿಲ್ಲ. ಕ್ಯಾ ಬಾತ್ ಹೈ. I mean, I hope this story inspires many others. ನೀವು ನಿಮ್ಮ ಹೆಂಡತಿ, ಯು ಬಿನ್ ಅ ಗ್ರೇಟ್ ಎಕ್ಸಾಂಪಲ್ ಫಾರ್ ಟುಗೆದರ್ನೆಸ್. ಅಂದ್ರೆ ಜೊತೆಯಾಗಿ ಬದುಕೋದು. ಅಫ್ಕೋರ್ಸ್ ಗಂಡ ಹೆಂಡತಿ ಅಂದ್ರೆ ಐಮ್ ಶೋರ್ ಬೇಜಾನ್ಸಲಿ ಆಂಟಿ ನಿಮ್ಗೆ ಬೈದಿರ್ತಾರೆ, ಅಥವಾ ಪನಿಷ್ಮೆಂಟ್ ಕೊಟ್ಟಿರ್ತಾರೆ, ಅಥವಾ ಈ ಸರಸ ವಿರಸ ಎಲ್ಲ ಇದ್ದಿದ್ದೆ. ಸೊ ಹೌ ಹ್ಯಾಸ್ ಶಿ ಕಾಂಪ್ಲಿಮೆಂಟೆಡ್ ಯು ಇನ್ ದಿಸ್ ಜರ್ನಿ? ಕಾಂಪ್ಲಿಮೆಂಟೆಡ್ ಅನ್ನೋದಕ್ಕಿಂತ ಅವಳೇ ಅಲ್ಲ. ಇಟ್ಸ್ ಲೈಕ್ ದಿಸ್. ನಾನೇನೋ ಕೆಲಸ ಮಾಡಕ್ ಹೊರಟಾಗ ಅವಳು ನೀವು ಮಾಡಿ ಅಂತ ಹೇಳಿದರೆ ಆ ಕೆಲಸ ಮಾಡಕ್ಕೆ ಆಗಲ್ಲ. ಇಟ್ ಕ್ಯಾನ್ ಬಿ ಎನಿಥಿಂಗ್, ಏನೋ ನೀವು ಮಾಡಿ ಅಂದ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಮಾಡಬೇಡಿ ಅಂದ್ಬಿಟ್ರೆ ನಮ್ಮ ಅಪ್ಪನೇ ಮಾಡೋಕ್ಕಾಗಲ್ಲ ಅದನ್ನ. ಅರ್ಥ ಆಗ್ತಿದ್ಯಾ? ಸೊ ಐ ನೆವರ್ ಟ್ರೈ ಟು ಡೂ ಎನಿಥಿಂಗ್ ವಿಚ್ ಡಿಸ್ಪ್ಲೀಸಸ್ ಹರ್. ಲೈಕ್ ವೈಸ್ ಅವಳು ಅಷ್ಟೇ. ನನಗೆ ಬೇಜಾರಾಗುವಂಥದ್ದು, ನನಗೆ ಡಿಸ್ಪ್ಲೀಸ್ ಆಗುವಂಥದ್ದನ್ನ ಅವಳು ಮಾಡೋದೇ ಇಲ್ಲ. ಸೊ ಇಟ್ ಈಸ್ ವಿ ಆಲ್ವೇಸ್ ಸೇ ಮಾಡು ಅಂತಾನೆ, ಮಾಡಬೇಡಿ ಅಂತ ಹೇಳೋದು ಬಹಳ ಕಡಿಮೆ. ಕೋಪ ಬಂದ್ರೆ ಏನ್ ಮಾಡ್ತಾರೆ ಅವರು? ಮಾತಾಡಲ್ಲ. ಪನಿಷ್ಮೆಂಟ್ ಏನ್ ಕೊಡ್ತಾರೆ? ಮಾತು ಬಿಟ್ಬಿಡ್ತಾಳೆ. ಮಾತು ಬಿಟ್ಬಿಡೋದು ಅಂದ್ರೆ ಒಂಥರ ಹೆಂಗೆ ಅಂದ್ರೆ, ಇಟ್ ಈಸ್ ಫಾರ್ ಡೇಸ್. 1 ದಿವಸ 2 ದಿವಸ ಅಲ್ಲ, ಇದರ 3 months ಮಾತಾಡಲ್ಲ. ಅಯ್ಯೋ, 3 months ನಾವೇ ಚಿನ್ನ ಅದರಿಂದಲೇ ನೀವು ಅಡಿಗೆ ಮಾಡಕ್ ಶುರು ಮಾಡಿದ್ದು? ಇಲ್ಲ, ಅಡಿಗೆ ಮಾಡಕ್ ಶುರು ಮಾಡಿದ್ದು ನಾವು ಕಾಲೇಜಲ್ಲಿದ್ದಾಗ. ಮದ್ವೆ ಮಾಡ್ಕೊಂಡಿದ್ದು ಅವಳು ಅಡಿಗೆ ಮಾಡಾಕ್ತಾಳೆ ಅಂತ. ಮದ್ವೆ ಮಾಡ್ಕೊಂಡ್ಮೇಲೆ ಗೊತ್ತಾಯ್ತು ಅವಳು ಅಡಿಗೆ ಬರಲ್ಲ ಅಂತ. ಸೊ ನಮ್ಮ ಕೈಯಿಂದ ಸೌಟು ಬಿಡ್ಲೇ ಇಲ್ಲ.
ಐ ಮೀನ್ ಜೀವನದ ಎಷ್ಟೋ ಕೆಲವು ಸೂಕ್ಷ್ಮ ವಿಚಾರಗಳನ್ನ ನಗ್ನಗ್ತಾ ಹೇಳ್ತಾರೆ SKC ಅವರು. ಹರಟೆ ಬೇಜಾನ್ ಹೊಡಿತಾ ಇದ್ದೀವಿ, ಇನ್ನಷ್ಟು ಹರಟೆ ಹೊಡೆಯೋಣ. ಬಟ್ ಸದ್ಯಕ್ಕೆ ಇವತ್ತಿಗೆ ನಾನು ಇದನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಲ್ ಕಮ್ ಬ್ಯಾಕ್ ಅಗೇನ್ ಆ್ಯಂಡ್ ವಿಲ್ ಡಿಸ್ಕಸ್ ಮೋರ್ ವಿತ್ SKC ಅವ್ರ ಜೊತೆಗೆ. ಮತ್ತೆ ಸಿಗೋಣ ನಾಯಕ ವಿತ್ ವಿನಾಯಕನಲ್ಲಿ. ಬಟ್ ಅಂಟಿಲ್ ದೆನ್ ಬಾಯ್ ಬಾಯ್.